ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗು ಮಾಲಿಂದ ಸ್ಟಾರ್ಟ್ ಮಾಡ್ತಿದ್ವಿ. ನಮ್ಮ ಜೊತೆ ಇಲ್ಲಿ ನೋಡಿ ಸಂಜೆ ಅವರು, ಪೂಜಾ ಅವರು, ನಮ್ಮ ಅಮ್ಮ ಎಲ್ಲ ಇದ್ದಾರೆ. ಸ್ವಲ್ಪ ಕಲರ್ ಡಲ್ ಅನಿಸ್ತಿದ್ಯಾ ವಿಡಿಯೋ ಇದು ನೋಡು, ಕ್ಯಾಮ್ರಾ ಡಲ್ ಅನಿಸ್ತಿದ್ಯಾ ಗೈಸ್? ಸೊ ನಾವು ನೀವು ನೋಡ್ತಾ ಇದ್ದೀರಾ ವ್ಲಾಗ್ಸಲ್ಲಿ ನಾವೀಗ ನನ್ನ ಎಂಗೇಜ್ಮೆಂಟಿಗೆ ಎಲ್ಲ ಶಾಪಿಂಗ್ಸ್ ನಡೀತಾ ಇದೆ ಮತ್ತು ಪ್ರಿಪ್ರೇಷನ್ಸ್ ನಡೀತಾ ಇದೆ. ಬಟ್ಟೆದಾಯಿತು, ಏನೇನೋ ಡಿಸೈನರ್ದೆಲ್ಲ ಆಯಿತು. ಅದ್ರ ಮಧ್ಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ಬರೋದಿದೆ. ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ರೈಟ್ ನೆಕ್ಸ್ಟ್ ಮೂಮೆಂಟೇ ಇನ್ನೊಂದು ಇಂಪಾರ್ಟೆಂಟ್ ಈವೆಂಟ್ ಇದೆ. ಅದೇ ನಮ್ಮ ಸಂಜೆ ಅವ್ರದ್ದು ಮತ್ತು ಇನ್ನೊಂದು ಹುಡುಗಿ ಹುಡುಕ್ತಾ ಇದ್ದೀವಿ. ಸಂಜೆ ಅವ್ರದ್ದು ಮತ್ತು ಬನ್ನಿ ಪೂಜಾ ಅವರೇ, ಸಂಜೆ ಅವ್ರದ್ದು ಪೂಜಾ ಅವ್ರದ್ದು ಒಂದು ಸ್ಪೆಷಲ್ ಈವೆಂಟ್ ಬರ್ತಿದೆ. ಇವ್ರದ್ದು ಒಂದು ಈವೆಂಟ್ ಬರ್ತಿದೆ, ಹುಡುಗಿ ನೋಡೋ ಶಾಸ್ತ್ರ. ಹುಡುಗಿ ಇಲ್ಲೇ ಇದ್ದಾರೆ, ಇನ್ನು ಹುಡುಗಿನ ನೋಡ್ಬೇಕಂತೆ ಮತ್ತೆ ಆ ಶಾಸ್ತ್ರ ಇದೆ. ಸೊ ಅದನ್ನು ನಾವು ಏನಂತಾರೆ ಸೆಲೆಬ್ರೇಟ್ ಮಾಡೋದಿದೆ. ಆ ಈವೆಂಟ್ ಬರ್ತಾ ಇದೆ, ಆ ಈವೆಂಟಿಗೆ ನಾವು ಶಾಪಿಂಗಿಗೆ ಬಂದಿರೋದು. ಸೊ ಮೇನ್ ನಾವು ಜ್ಯುವೆಲ್ರಿ ಶಾಪಿಂಗಿಗೆ ಬಂದಿದ್ದೀವಿ ಇವತ್ತು. ಸಂಜು ಅವ್ರದ್ದು ಮತ್ತು ಪೂಜಾ ಅವ್ರದ್ದು. ಪೂಜಾ ಅವರೇ, ಹುಡುಗಿ ನೋಡೋ ಶಾಸ್ತ್ರ ಅಂದರೆ ಅಲ್ಲ, ಇಲ್ಲೇ ನೋಡ್ಕೊಂಬಿಡ್ಲಿ, ಇಲ್ಲೇ ಇದ್ದೀರಲ್ಲ ನೀವು. ಸಾಕಾಗಿದೆ ಕಣೋ, ಮತ್ತಿನ್ನೇನು ಮನೆಗೆ ಹೋಗಿ ನೋಡಿ ಮತ್ತೆ ಹುಡುಗಿ ನೋಡೋ ಶಾಸ್ತ್ರ, ಹೊಸ ಹುಡುಗಿ ನೋಡೋ ಶಾಸ್ತ್ರ. ಬಿಡ್ತಾ ಇದ್ರ. ಸೊ ಈಗ ಜ್ಯುವೆಲ್ರಿ ಶಾಪಿಂಗ್ ಬಂದಿದ್ದೀವಿ. ಬನ್ನಿ ಸಂಜು ಅವರು, ಪೂಜಾ ಅವರು ಏನು ತೊಗೋತಾರೆ ನೋಡೋಣ. ಲೆಟ್ಸ್ ಗೋ. ನೋಡಿ ಕಮಿಟ್ ಆಗಿ ನಮ್ಮ ಮುಂದೆ ಚಡ್ಡಿ ಹಾಕೊಂಡು ನೋಡ್ತಿದ್ದ ಹುಡುಗ ಇವತ್ತು ಹುಡುಗಿ ನೋಡೋ ಶಾಸ್ತ್ರ, ಎಂಗೇಜ್ಮೆಂಟು, ಮದುವೆ ಅಂತೆಲ್ಲ ಬಂದ್ಬಿಟ್ಟ. ಏನೋ ಅಪ್ಪ, ಈಗಲೇ ಕೈಗೆ ಸಿಗ್ತಾ ಇಲ್ಲ, ಇನ್ನು ಮುಂದೆ ಏನು ಕತೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ನಾವೀಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ, ಮಂತ್ರಿ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ಇದೆ. ಆ ಜ್ಯುವೆಲ್ರಿ ಶಾಪಲ್ಲಿ ಒಂದಷ್ಟು ಐಟಮ್ಸ್ನ ತೊಗೊಂಡು ಅವ್ರ ಹುಡುಗಿ ನೋಡೋ ಶಾಸ್ತ್ರಕ್ಕೆ. ಏನಂದರೆ ನಾವು ಇನ್ನೂ ಟೈಮ್ ಇದೆ ಇದಕ್ಕೆ, ಬಟ್ ಇದನ್ನು ಯಾಕೆ ಬೇಗ ಮುಗಿಸ್ತಾ ಇದೀವಿ ಅಂದರೆ ನಾವು ಎಂಗೇಜ್ಮೆಂಟು ನಮ್ಮದು ಸ್ವಲ್ಪ ಹೆಲ್ಡಪ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇದನ್ನು ಮತ್ತೆ ಪ್ರಾಬ್ಲಮ್ ಆಗ್ಬೋದು, ಕಂಪ್ಲೀಟ್ ಆಗದೆ ಇರೋ ಥರ ಆಗ್ಬಿಡ್ಬಾರ್ದು ಅಂತೇಳಿ ಇವತ್ತು ಸ್ವಲ್ಪ ಟೈಮ್ ಮಾಡ್ಕೊಂಡು ಇದನ್ನು ಮುಗಿಸ್ಬಿಡೋಣ ಅಂತೇಳಿ ತುಂಬ ದಿನ ಪ್ಲ್ಯಾನ್ ಮಾಡ್ತಿದ್ವಿ. ಸಂಜುನ ಮತ್ತು ಪೂಜಾನ ಕರ್ಕೊಂಡು ಹೋಗಿ ಇದನ್ನು ಮುಗಿಸೋಣ ಅಂತ. ಇವತ್ತು ಮುಗಿಸೋ ಟೈಮ್. ಬನ್ನಿ ಲೆಟ್ಸ್ ಗೋ. ಏನು ಸಂಜಯ್? ಲೆಟ್ಸ್ ಗೋ ಗೈಸ್. ಬನ್ನಿ ತೋರಿಸ್ತೀನಿ ಏನೇನು ತಗೊಂತೀನಿ. ಸಂಜೆ ಕಾಲ್ಗೆಜ್ಜೆ ಎಲ್ಲ ತೊಗೊಳೋದಿದೆ. ಬನ್ನಿ. ಕಾಲ್ಗೆಜ್ಜೆ ಇವತ್ತು ಆ್ಯಕ್ಚುಲಾಗಿ ಎಲ್ಲ ಪೂಜಾಗೆಲ್ಲ ಬೈ ಮಾಡೋದು ನಾವು. ನಿಂದೇನಿರಲ್ಲ. ನಂದೇನಿಲ್ಲಪ್ಪ, ನಮ್ದೆಲ್ಲ ಏನಿರುತ್ತೆ ಹೇಳು. ಹಾಕ್ಬಿಡ್ರಿ ನೆಕ್ಲೆಸ್ಸು ಈ ತಲೆ ಮೇಲೆ ಬಿಟ್ಟರೆ ಹಾಕ್ಸ್ತಿ ಹಾಕೋಣ ನಿಂದೆ. ಬಾರೋ, ಎಲ್ಲೋ ಇದೆ ಗೈಸ್, ಇಲ್ಲಿ ಯಾವ ಫ್ಲೋರ್ ಅಂತ ಅರ್ಥ ಆಗ್ತಿಲ್ಲ. ಏನು ನುಗ್ತವ್ರೆ ಎಲ್ಲಿ ನುಗ್ತವ್ರೆ ಅಂದರೆ ವಾಶ್ರೂಮ್ ನುಗ್ತವ್ರೆ. ಹೋಗ್ತಿರೋ ಸ್ಟೈಲ್ ನೋಡಿದ್ರೆ ಏರ್ಪೋರ್ಟಿಗೆ ಹೋಗೋ ಥರ ಹೋಗ್ತವ್ರೆ ಗೈಸ್. ಸೆಕೆಂಡ್ ಫ್ಲೋರ್ ರಿಲಯನ್ಸ್ ಮಾರ್ಟ್ ಹತ್ರ ಇರೋದಂತೆ. ಹುಡುಕ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಅಂದರೆ ನನಗೆ ನಾವು ಇನ್ನೊಂದು ಕಡೆಯಿಂದ ಹತ್ಬಿಟ್ಟಿದ್ದೀವಿ. ಇಲ್ಲಿದೆ ನೋಡಿ, ರಿಲಯನ್ಸ್ ಮಾರ್ಟ್ ಇಲ್ಲ, ರಿಲಯನ್ಸ್ ಡಿಜಿಟಲ್, ಅದ್ರ ಪಕ್ಕದಲ್ಲೇ ಇರೋದು. ಬನ್ನಿ ಗೈಸ್, ನಾನು ಕಾಲೇಜಲ್ಲಿದ್ದಾಗ ಕಾಲೇಜ್ ಬಂಕ್ ಮಾಡಿ ಇಲ್ಲಿಗೆ ಬರ್ತಿದ್ದೆ. ಕಾಲೇಜ್ ಬಂಕ್ ಮಾಡೋದು, ಇಲ್ಲಿ ಬಂದು ಕೂತ್ಕೊಂಡ್ಬಿಡೋದು ಮಂತ್ರಿ ಮಾಲಲ್ಲಿ. ಪಕ್ಕದಲ್ಲೇ ಕಾಲೇಜ್ ಇದ್ದಿದ್ದ, ಲೈಟಿಂಗ್ ಕ್ರಾಸು. ಬಂದು ಚಿಲ್ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ಳೋದು. ತಿನ್ನೋದಂತೂ ಏನಿಲ್ಲ, ದುಡ್ಡಂತೂ ಇರ್ತಿರ್ಲಿಲ್ಲ. ಫುಡ್ ಕೋರ್ಟಲ್ಲಿ ಮೇಲೆ ಕೂತ್ಕೊಂಡ್ಬಿಡೋದು, ಒಂದು ರೌಂಡ್ ಹೋಗೋದು. ಗೊತ್ತಾ, ನಾವು ಹಂಗೆ ಮಾಡ್ತಾ ಇದ್ದೋ ಕಾಲೇಜ್ ಇದ್ದಾಗ. ನೀವು ಇದೆ, ನಮ್ಮ ಅಮ್ಮನೂ ಮಲ್ಲೇಶ್ವರಮಲ್ಲಿ ಹೋಗಿದ್ದೆ. ಕೇಳಿ ಮಲ್ಲೇಶ್ವರಮಲ್ಲಿ ನಾವೇನು ಮಾಡ್ತಿದ್ವಿ ಗೊತ್ತಾ, ದೊಡ್ಡ ಸ್ಟೋರ್ಗಳೆಲ್ಲ ಹೋಗೋದು. ನಮ್ಗೆ ಖರ್ಚಿಗಿಲ್ಲ, ನೀನು ಸುಮ್ಮನೆ 150 ರೂಪಾಯಿ ಒಂದು ದೋಸೆ, ಒಂದೇನೇ ಇಡ್ಲಿ. 150 ರೂಪಾಯಿ ಆ ಟೈಮಲ್ಲಿ ಎಷ್ಟು ಗೊತ್ತಾ? ನಮ್ಗೆ ಇತ್ತಪ್ಪ, 1,500. ನಮ್ಮ ಡ್ಯಾಡಿ ಡೈಲಿ 100 ರೂಪಾಯಿ ಕೊಡ್ತಿದ್ರು ನಮ್ಮ ಖರ್ಚಿಗೆ. ರಿಚ್ ಗೈಸ್ ನಮ್ಮ ಅಮ್ಮ ಫ್ಯಾಮಿಲಿ. ಇವಾಗಿಲ್ಲ ಅಷ್ಟೇ, ಪಾಕೆಟ್ ಮನಿ 100 ರೂಪಾಯಿ ಕೊಡೋ ನಮ್ಮ ಡ್ಯಾಡಿ. ನಮ್ಮ ಅಮ್ಮ ಫ್ಯಾಮಿಲಿ ರಿಚ್ ಇತ್ತು, ನಮ್ಮ ಅಮ್ಮ ರಿಚ್ ಆಗಿದ್ದಾರೆ ಈಗ. ಈಗ ನಾವು ನನ್ನ ಮಗನಿಂದ ಗೈಸ್ ಈಗ ಸಂಜಯ್ ಜ್ಯುವೆಲ್ಲರ್ಸ್ಗೆ ಹೋಗ್ತಾ ಇದೀವಿ. ಸಂಜಯ್ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಸಂಜಯ್ ಜ್ಯುವೆಲ್ಲರ್ಸ್ ಅಲ್ಲಿ ಶಾಪಿಂಗ್. ವಾಹ್ ವಾ 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 ವಾ. ಬನ್ನಿ ಚಿನ್ನ, ಬನ್ನಿ. ಈಗ ಇವ್ರು ಫಸ್ಟು ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೋಡೋಣ ಏನು ತೊಗೋತಾರೆ, ಏನು ಬೈ ಮಾಡ್ತಾರೆ ಏನು ಅಂತೆಲ್ಲ. ಸೊ ಗೈಸ್ ಖುಷಿ ಆಗ್ತಿದೆ. ಈಗ ಇಷ್ಟು ದಿನ ನಂದು ಶಾಪಿಂಗ್ ನಡೀತಿತ್ತು. ಈಗ ನಾವು ಸಂಜೆ ಸ್ಟಾರ್ಟ್ ಮಾಡಿದ್ದೀವಿ, ಸ್ಲೋವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸೂಪರ್ ಹ್ಯಾಪಿ. ನಾನು ಸಂಜೆ ಜೊತೆಗಿದ್ದೀವಿ ಇಷ್ಟು ವರ್ಷದಿಂದ. ಆ್ಯಂಡ್ ವಿ ಆರ್ ಸ್ಟ್ಯಾಂಡಿಂಗ್ ಫಾರ್ ಈಚ್ ಅದರ್. ನನ್ನ ಎಂಗೇಜ್ಮೆಂಟಿಗೆ ಅವ್ನು ನಿಂತಿದ್ದಾನೆ, ಅವನ ಎಂಗೇಜ್ಮೆಂಟಿಗೆ ನಾನು ನಿಂತಿದ್ದೀನಿ. ಸೊ ಈಗ ಸಂಜೆ ಎಂಗೇಜ್ಮೆಂಟ್ ಅಂದರೆ ಕ್ರೇಜಿಯಾಗಿರಬೇಕು. ನನ್ನ ಕೈಯಿಂದ ಅವನ ಕೈಯಿಂದ ಏನೇನಾಗುತ್ತೆ ಎಲ್ಲ ಮಾಡಿ ಬೆಸ್ಟ್ ಮಾಡೋಣ ಅಂತ ಇದ್ದೀವಿ. ಲೆಟ್ಸ್ ಗೋ. ಸೊ ಬ್ಯಾಂಗಲಿಂದ ಸ್ಟಾರ್ಟ್ ಆಗ್ತಿದೆ, ನೋಡೋಣ. ಸ್ಟಾರ್ಟ್ ಆಗಿದೆ. ಬ್ಯಾಂಗಲ್ ಟ್ರೇ ತೆಗಿತಾ ಇದ್ದಾರೆ. ಬ್ಯಾಂಗಲ್ ಬಂತು ಆಚೆ. ರೆಸ್ಟ್ ಮಾಡೋಕೆ ರೂಮೆಲ್ಲ ಇದೆ ಅಲ್ಲಿ. ಎಲ್ಲಿ ಲೇಟ್ ಆಗ್ತದೆ.
ಹಂಗ ನಿಮ್ದೇ ಕಣೋ ಶಾಪಿಂಗ್, ಫಸ್ಟ್ ಶಾಪಿಂಗ್ ಕಣೋ, ಎಂಗೇಜ್ಮೆಂಟ್ ಈಗಲೇ ರೆಸ್ಟ್ ಅಂತೀಯಲ್ಲ ಲೇ. ಇನ್ನೂ ನಿನ್ನ ಮೇನ್ ಗೋಲೇ ನೋಡಿಲ್ಲ ನೀನು. ಸಖತ್ತಾಗಿದೆ ನೋಡಿ ಗೈಸ್. ಇದೆಲ್ಲ ಸಿಲ್ವರ್ ಕೋಟೆಡ್ ಗೋಲ್ಡ್, ಸಿಲ್ವರ್ ಗೋಲ್ಡ್ ಪಾಲಿಶ್, ಸಿಲ್ವರ್ ಗೋಲ್ಡ್ ಪಾಲಿಶ್, ಸಿಲ್ವರ್ ಗೋಲ್ಡ್ ಪಾಲಿಶ್ಡ್. ಸಿಂಪಲ್ ಬೇಕೇ ನಕಾಶ್ ಮಾಡ್ತೀನಿ. ನೀವು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀರಾ ಪೂಜಾ ಅವರೇ? ಸ್ಯಾರಿ ಅದನ್ನೇ ಹೇಳಿದ್ದ. ನೀವು ಜ್ಯುವೆಲ್ರಿಗೆ ಸ್ಯಾರಿ ಸೆಲೆಕ್ಟ್ ಮಾಡ್ಬೇಕು ಇವಾಗ. ಹಂಗೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೌದು, ನನಗೆ ಗೊತ್ತಿಲ್ಲ. ಮಾಡ್ಬೋದು ಮೇಡಮ್, ಹಂಗೆ ಮಾಡ್ಬೋದಲ್ಲ? ಮಾಡ್ಬೋದಂತೆ ನೋಡಿ. ಅದು ಇದು ಎಲ್ಲ ನ್ಯೂಟ್ರಲ್ ಕಲರ್ಸ್ ಇರುತ್ತೆ, ಸೊ ಯಾವುದಕ್ಕೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅದು. ಸೊ ಇದು ಬೇಸಿಕಲಿ ಸಿಲ್ವರ್ ಜ್ಯುವೆಲ್ರಿಗೆ ಗೋಲ್ಡ್ ಪಾಲಿಶ್ ಆಗಿರುತ್ತೆ. ನೀವು ಈ ಕಡೆ ಇಟ್ಸ್ ಆಲ್ ರಿಯಲ್ ಸಿಲ್ವರ್, ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್, ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್. ಅಂಡ್ ಈ ಪಾಲಿಶಿಂಗ್ ಗೆ 10 ಇಯರ್ಸ್ ವಾರಂಟಿ ಇರುತ್ತೆ. ಓಕೆ, ಪಾಲಿಶ್ ಹೋಗಲ್ಲ, ಏನು ಆಗೋದಿಲ್ಲ. ಒಕೇಶನಲ್ ವೇರ್ ಅಲ್ಲಿ ಬೆಸ್ಟ್ ಇರುತ್ತೆ ಇದು. ಓಕೆ ನಚ್ನಾ 10 ವರ್ಷ ಹೋಗಲ್ಲ ಅಂತೆ. 10 ವರ್ಷ ಗೋಲ್ಡ್ ಅನ್ಕೊಂಡು ಓಡಾಡ್ಬೋದು. ನಾನೇ ಇರ್ತೀನಲ್ಲ ಗೊತ್ತಿಲ್ಲ 10 ವರ್ಷ ಅಲ್ಲ, ನಾನೇನಾದ್ರು ವಿಡಿಯೋ ಹಾಕಿಲ್ಲ ಅಂದ್ರೆ ಜನ ಗೋಲ್ಡ್ ಅಂತಾನೆ ಅನ್ಕೋತಿದ್ರು ಅನ್ಸುತ್ತೆ ಚಿನ್ನ. ಹಂಗಿದೆ ಅದು ರಿಯಲ್ ಗೋಲ್ಡ್ ಅನ್ಕೊಂಡೆ. ನೀವು ಈ ಕಲರ್ ಸ್ಯಾರಿ ಎಲ್ಲದಕ್ಕೂ ಆಗುತ್ತೆ ಚಿನ್ನ. ಇದೇನು ಬ್ಲ್ಯಾಕ್, ಏನು ಗೋಲ್ಡ್, ಗ್ರೀನ್ ಕಲರ್ ಹೋಗ್ಬೇಕು. ಸ್ವಲ್ಪ ಕಲರ್ ಕಷ್ಟ ನನಗೆ, ನಿಜ ಅರ್ಥ ಆಗಲ್ಲ. ಕಲರ್ ಬ್ಲೈಂಡ್ ಇಲ್ಲ. ಸಮಥಿಂಗ್ ಈ ತರ ಗೋಲ್ಡ್, ಈ ಗೋಲ್ಡ್ ಕಲರ್ ನಂಗೆ ಇಷ್ಟ ಆಗಲ್ಲ. ಈ ತರ ಗೋಲ್ಡ್ ಆದ್ರೆ ಮತ್ತೆ ಇವ್ ನಿಂಗೆ ಇಷ್ಟ ಆದ? ಮನ್ಸಿಂದ ಚಿನ್ನ ಹಾಕೋಣ ನಾನು, ಮನ್ಸಿಂದ ಚಿನ್ನ. ಅವನು ಇಷ್ಟ ಅಂತ ನಾನು ಹೇಳಿ. ಹೌದಾ? ಅವ್ನು ಇಷ್ಟ ಅಂತ ಹೇಳಲೇ ಇಲ್ವಂತೆ. ಆಂಟಿಕ್ ಪೀಸ್ ಅಲ್ಲ ಇದನ್ನು, ಆಂಟಿ ಪೀಸು. ಇಲ್ಲಿ ಶಾಪಿಂಗ್ ಯಾರು ನಡೀತಿರೋದು ಅಂತ ನಾವು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀವಿ. ಇಲ್ಲಿ ಒಂದು ಇಲ್ಲಿ ಒಬ್ರು ತುಂಬಾ ಇನ್ವಾಲ್ವ್ ಆಗಿ ನೋಡ್ತಿದ್ದಾರೆ, ದಯವಿಟ್ಟು ಅವ್ರಿಗೆ ನೋಡಿ. ಅಲ್ಲ ನೋಡೋಣ ಅವ್ರಿಗೂ. ಫಸ್ಟ್ ಅವ್ರು ಮುಗಿಸ್ಬೇಕು. ನೀವು ದೊಡ್ಡವ್ರು ಏನ್ ಮಾಡ್ತಾ ಇದ್ದೀರಾ? ಅವ್ರು ಸೆಲೆಕ್ಟ್ ಮಾಡಲಿ, ಆಮೇಲೆ ನೋಡೋದು. ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ. ಅವ್ರು ಯಾವ್ದು ಬೇಕು ಸೆಲೆಕ್ಟ್ ಮಾಡಿ, ಅಲ್ಲಿವರೆಗೂ ನಾವು ಸುಮ್ಮನೆ ನೋಡ್ತಾ ಇರೋಣ ಅಂತ. ಇನ್ನೊಂದು ಏನು ಗೊತ್ತಾ, ಹೆಣ್ಮಕ್ಳು ಒಳ್ಳೆ ಅಂಗಡಿಗೆ ಬಂದ್ಬಿಟ್ರೆ ಕಳ್ದೋಗ್ಬಿಡ್ತಾರೆ. ಚೆನ್ನಾಗಿದೆಯಾ? ಅದು ಒಂಥರ ಬೇರೆ ಡಿಫ್ರೆಂಟ್ ಆಗಿದೆ. ಅದು ರಿಯಲ್ ಡೈಮಂಡ್ ಡಿಸೈನ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅದು. ನೋಡು, ಡೈಲಿ ರೆಫ್ಯೂಸ್ ಹಾಕೋಬೋದಾ? ಡೈಲಿ ರೆಫ್ಯೂಸ್ ಮಾಡ್ತೀವಿ. ಬಟ್ ನೀವು ದೊಡ್ಡದು ವೇರ್ಗೆ ಬೆಸ್ಟ್ ಹಾ, ಇರುತ್ತೆ. ದೊಡ್ಡದು. ಇದ್ರ ಜೊತೆ ಚಿಕ್ಕ ಚಿಕ್ಕ ಬಳೆಗಳು ಹಾಕ್ಬೇಕಾಗುತ್ತೆ. ಚೆನ್ನಾಗಿದೆ, ಇಟ್ಬಿಡಿ, ವಾಪಸ್ ಇಟ್ಬಿಡಿ. ಗೋಲ್ಡ್ ಚೈನ್ ಎತ್ತಿಟ್ಬಿಟ್ಟಿದ್ದೀನಿ ನಾನು. ಇನ್ನೊಂದು ಗೋಲ್ಡ್ ಚೈನ್ ತಗೊಂಡು ಬೇರೆ ಪ್ಯಾಟರ್ನ್ ಹಾಕೋಣ ಅಂತಿದ್ದೀನಿ. ಸೊ ಅದು ಬರೋದಿದೆ, ಅದು ಬರೋವರೆಗೂ ಅದು ಹಾಕೋಬಾರ್ದು ಅಂತ ಡಿಸೈಡ್ ಮಾಡಿ ತೆಗೆದ್ಬಿಟ್ಟಿದ್ದೀನಿ. ಹಾಕೊಂಡು ನೋಡಿ. ಇಲ್ಲಿ ಯಾವುದಾದ್ರೂ ಬೇರೆ ಡಿಸೈನ್ ಇಷ್ಟ ಆಯ್ತಾ? ನನ್ನ ಔಟ್ಫಿಟ್ಸ್ಗೆ ಈ ಥರನೇ ಚೆನ್ನಾಗಿದೆ. ಸ್ಟೋನ್ ವರ್ಕ್ ಇದೆ. ನಮ್ಮ ಟುಮ್ಟುಮೆ ರೈಟ್ ಪರ್ಸನ್. ಟುಮ್ಟುಮ್ ಸ್ವಲ್ಪ ಸಿಲ್ವರ್ ಚೈನ್ಗಳು ಸೆಲೆಕ್ಟ್ ಮಾಡು ನಮಗೆ. ಅಲ್ಲ, ನಾನು ಬಟ್ಟೆ ಮೇಲೆ ಹಾಕೋಕ್ಕೆ. ಹಾಕ್ತಿರಲ್ಲ ಅದು. ಸ್ವಲ್ಪ ಇಳಿದಿಲ್ಲ ಅವ್ನಿಗೆ. ನಮ್ಮ ಟುಮ್ಟುಮ್ ಸೆಲೆಕ್ಟ್ ಮಾಡ್ತಾನೆ, ನಾನು ಆ ಕಡೆ ಹೋಗ್ಬಿಡ್ತೀನಿ. ಸ್ವಲ್ಪ ಬಟ್ಟೆ ಮೇಲೆ ಹಾಕೋತಾರ. ಸಾಕು, ಸುಮ್ಮನೆ ಬೇಡ, ಇನ್ನು ಹಾಕಲ್ಲ ಇದೆಲ್ಲ. ಆಯ್ತು, ನೋಡು ಯಾವುದಾದ್ರು. ಓಹೋ, ಬ್ಯಾಂಗಲ್ ಶಾಪಿಂಗ್. ಏನು ಅನಿಸ್ತಿದೆ ಆಯ್ತು, ಚಿನ್ನ? ಮೈಕ್ ಐತೆ. ಏನು ಅನಿಸ್ತಿದೆ ಚಿನ್ನ? ಸ್ಟಾರ್ಟಿಂಗ್ ಅಲ್ವಾ, ಹಾಂ, ಎಕ್ಸೈಟ್ಮೆಂಟ್ ಏನಂತ? ಹೆಂಗಿರ್ಬೋದು, ನೀನು ಏನಕ್ಕೆ ಎಕ್ಸೈಟೆಡ್ ಆಗಿದ್ಯಾ ಅಂತ ಗೊತ್ತು. ಏನಕ್ಕೆ ಆಗಿದ್ಯಾ ಎಕ್ಸೈಟೆಡ್ ಅಂತ ನನಗೆ ಗೊತ್ತು. ಹುಡುಗಿ ಸರ ಅಂತಲ್ಲ, ಲೇ ಅಲ್ಲ, ಏನಕ್ಕೆ ನಿನ್ನ ಮದುವೆಗೆ ಏನಕ್ಕೆ ಎಕ್ಸೈಟೆಡ್ ಆಗಿದೆ ಅಂತ ನನಗೆ ಗೊತ್ತು ಶಾ. ಯಾಕೋ ಅಂದರೆ ಮದುವೆ ಆಗ್ತಿದ್ಯಾ ಅಂತ ಎಕ್ಸೈಟೆಡ್ ತಾನೇ, ಅದೇ ಹೇಳ್ತಾ ಇರೋದು ನಾನು. ಗೊತ್ತಾಯ್ತು. ಸ್ವಲ್ಪ ಯೂನಿಕ್ ಆಗಿದೆ ಇದು, ನನಗೆ ಅಷ್ಟು ವಾವ್ ಅನಿಸಿಲ್ಲ. ಇದೂ ಚೆನ್ನಾಗಿದೆ. ಇದು ಎರಡರಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು. ಸಂಜೆ ಅವರು ಕೇಳಿ, ನಿಮ್ಮ ಫಿಯಾನ್ಸೆಗೆ. ಅವ್ರಿಗೆ ಗೊತ್ತಿರೋಲ್ಲ ಅದೆಲ್ಲ. ನಿಮ್ಮ ಫಿಯಾನ್ಸೆ ಕೇಳ್ಬೇಕು ನೀವು. ಯಾವುದು ಮುದ್ದು ಅಂತ. ಯಾವುದು ಇದು ವಾವನ್ನ? ಅವಳು ಯಾವ್ದು ಹಾಕಿದ್ ಚೆನ್ನಾಗಿ ಕಾಣ್ತಾಳೆ ಹೇಳು. ಅದನ್ನ ಮಾತ್ರ ವಾವ್ ಅಂದಿಲ್ಲ, ಇದೆಲ್ಲ ವಾವೇ ಅಂದಿದ್ದು ನಾನು. ಏನೋ ಯಾಕೆ ಶಾ ರೋಸ್ಟ್ ಆಗಿದ್ಯಾ? ನನ್ನ ಟೇಸ್ಟ್ ನೋಡೋ. ಅಲ್ಲ, ಯಾಕೆ ಶಾ ರೋಸ್ಟ್ ಆಗಿದ್ಯಾ? ನನ್ನ ಟೇಸ್ಟ್ ನೋಡೋ. ನನ್ನ ಟೇಸ್ಟ್ ನೋಡು. ನಾನು ಹೇಳಿದ್ರೆ ಹೇಳ ಆಯ್ತಲ್ಲ, ಹೇಳ್ಬಿಟ್ಟು ಹೇಳಿದ್ರೆ ನಾನು ಮಾಡಿಲ್ಲ. ನನ್ನ ಟೇಸ್ಟ್ ನೋಡು. ಅದು ಕರೆಕ್ಟೇ ಬಿಡಿ. ನೀವು ಒಂದ್ ಕಡೆ ನಾವು ಎಂಟರ್ ಆಗಿದ ತಕ್ಷಣ ನಿಮ್ಗೆ ಅನಿಸ್ತಾ ಇವರಿಬ್ರು
ಪುಣ್ಯ ಮಾಡಿದ್ಯಾ ಕಣಲೇ ಸಂಜಯ್. ಹೌದು ಕಣ. ದೇವ್ರು ನಿನಗೆ ಹಣೆ ಬರ್ದವ್ರು ಒಳ್ಳೆ ಹುಡುಗಿ ಬರ್ದವನೆ. ಅದಕ್ಕೆ ದೊಡ್ಡದಾಗಿ ಬರ್ತವ್ರ ಅಣ್ಣನ. ಫುಲ್ ಬರಿಬೇಕಲ್ಲ ಪೂಜಾ. ಹೌದು. ಇದು ನಿಮ್ಮ ಸೈಜಲ್ಲಿ ಇದೆ ಲಕ್ಷ್ಮಿ ಜೊತೆಗೆ. ಟುಮ್ ಅವ್ರ ಹುಡುಗಿಗೋಸ್ಕರ ಇಲ್ಲಿ ನೋಡ್ತವನೆ ಏನ್ ತಗೊಳ್ಳೋದು ಅಂತ. ಮತ್ತೆ ನೆಕ್ಸ್ಟ್ ಟುಮ್ ಬರ್ತಾನೆ ಅವರ ಗರ್ಲ್ ಫ್ರೆಂಡ್ಗೋಸ್ಕರ ಶಾಪಿಂಗ್ಗೆ. ಇದು ಸೈಜ್ ಕೊಟ್ರಾ ಇದು ಅಲ್ವಾ ಗರ್ಲ್ ಫ್ರೆಂಡ್ ಏನಕ್ಕೆ ನಿನಗೆ? ಗರ್ಲ್ ಫ್ರೆಂಡ್ ಇವಾಗಲೇ ಏನಕ್ಕೆ ಏನು ಏಜ್ ನಿಂದು? ಇನ್ನು ಮರಿ ನೀನು. ಬುದ್ಧಿ ಹೇಳ್ತೀನಿ. ಫುಲ್ ಶಾಪಿಂಗ್ ಮಾಡೆಲ್ ಇದೆ ಬಿಡೋರಿ. ಇದು 27 ನಮ್ಮ ಹತ್ರ ಮಾತಾಡೋದು ಕಷ್ಟ ಇದೆ ಇವಾಗ. ಒಂದು ಕನ್ಫ್ಯೂಷನ್ ಇದ್ದಾರೆ ಇಬ್ರು ಜೋಡಿಗಳು. ಸಾಪು ನಶ ನೀವು ಸ್ಯಾನ್ಪು. ಸ್ಯಾನ್ಪು ಇಂಗ್ಲಿಷ್ ಅವನು ನೀನು. ಇವ್ರ ಕಪಲ್ ನೇಮು ಸ್ಯಾನ್ಪು ಅಂತೆ. 27 ಇಲ್ಲ ಮ್ಯಾಮ್ ಅದರಲ್ಲಿ ಊಸ ಸಾಂಪು. ಸೈಲ್ ಏನಾದ್ರು ಹೆಸರಿಡಿ ಇವ್ರದ್ದು ಕಪಲ್ ಸ್ಯಾನ್ಪುನೇ ಚೆನ್ನಾಗೈತೆ. ಇಲ್ಲ ನಾವ್ ನಾವ್ ಯೋಚನೆ ಮಾಡ್ತೀವಿ. ಇಲ್ಲ ಬೇಡ. ಹುಟ್ಟಾಗಿಂದ ನೋಡ್ತಿದ್ದೀವಿ ನಿನ್ನ. ದಯವಿಟ್ಟು ಸುಡ್ಡೇರಿ. ಸ್ಯಾನ್ಪು ಬೇಡ. ಯಾವ್ದು ಇಷ್ಟ ಆಗ್ತದೆ ಇದು ಒಂದು ಇಟ್ಟಿರಲ್ಲ. ಜೈ ಅಲ್ಲ, ಜೈ ಅನ್ನಿಸ್ಬಿಡ್ರಿ. ಅವನ ಎಕ್ಸ್ ಹೆಸರು ಸಂಜೋ ಚೆನ್ನಾಗಿ. ಇಲ್ಲಿ ಹೋಗಿದೆ ಅದು. ಹೆಸರು ಹಾಕ್ಸಿದ್ದ ಅವನ ಎಕ್ಸ್ದು. ಅದ್ರ ಮೇಲೆ ಟ್ಯಾಟೂ ಹಾಕ್ಸಿರೋದು. ಫಸ್ಟ್ ಲವ್ ಮತ್ತೆ ರಿಂಗಣ ಮದ್ವೆ ಆಗ್ತಿದ್ಯಾ ನೋಡಿ, ಇನ್ನೂ ಟೈಮ್ ಇದೆ, ಹೋಗಿ ವಾಪಸ್ಸು. ಅವ್ರಿಗೂ ಮದ್ವೆ ಆಗ್ಬಿಟ್ಟಿದ್ಯಲ್ಲ. ಹೌದಾ? ಹೌದಾ? ಅದಕ್ಕೆ ಮದ್ವೆ ಆಗ್ತೀಯಲ್ಲ ನೀನು? ಬೆಸ್ಟ್ ಲವ್ ಸಿಕ್ಕಿದೆ ಅದಕ್ಕೆ ಮದುವೆ ಆಗ್ತಾ ಇದೀನಿ. ಫಸ್ಟ್ ಲವ್ ಗಿಂತ ಬೆಸ್ಟ್ ಲವ್ ಸಿಕ್ಕಿದೆ ಅದಕ್ಕೆ. ಇಡೋ ದೇವರಾಣೆ ಇಡೋ ದೇವರಾಣೆ ಇಡಲಿ. ದೇವರಾಡೆ ಕಣ. ದೇವರಾಡೆ. ಅವ್ನು ಕೋಮೆ ಹೋಗ್ಬಿಡ್ತಾನೆ ಈಗ. ದೇವರಾಡೆ. ಹೌದು ಸಂಜೆ ಸಾರಿ ಶಾಪಿಂಗ್. ರಿಂಗ್ ಎಲ್ಲ ಏನ್ ತೊಗೊಳಲ್ವಾ? ನೀನು ಮಾಡ್ತಾ ಇದ್ದಾರೆ. ನೀನು ಹುಡುಗಿ ನೋಡೋ ಶಾಸ್ತ್ರ ದಿನ ರಿಂಗ್ ಹೋಗಿ ತಗೊಂಡೋಗಿ ಕೊಡು. ಅವತ್ತೆಲ್ಲ ರಿಂಗ್ ಎಲ್ಲ ಹಾಕಲ್ವಾ? ರಿಂಗ್ ಹಾಕ್ಬೇಕು. ಅದು ಗೋಲ್ಡ್ ತೊಗೊಳಲ್ಲ. ನಿಮ್ಗೆ ಎಲ್ಲ ತರ ಜ್ಯುವೆಲ್ಲರಿ ಸಿಕ್ಬಿಡುತ್ತೆ ಇದರಲ್ಲಿ. ನೆಕ್ ಅಲ್ಲ ರಿಂಗ್ ಗೋಲ್ಡ್ ನೋಡೋಣ. ಈಗ ಬ್ಯಾಂಗಲ್ಸ್ ನೋಡಿ, ಬ್ಯಾಂಗಲ್ಸು ಸೆಟ್ಸು ಈ ಮೂರರಲ್ಲಿ ಫೈನಲ್ ಸೆಲೆಕ್ಷನ್ ಮಾಡ್ಬೇಕಾ? ನಂದು ಹಾರ್ಟ್ ಬಿಟ್ ನಿಂತೋಯ್ತು ಅವ್ರೆ. ಮೂರರಲ್ಲಿ ಫೈನಲ್. ಮೂರು ಹೆಂಗ್ ಹಾಕ್ತಾರೆ? ಮೂರು ಹೆಂಗ್ ಹಾಕ್ತಾರೆ ಅಂತ ಸಂಜೆಗೂ ಸೇರಿಸಿ ತಗೊಂಡ್ಬಿಟ್ಟಿದ್ದೀರಾ? ಕಾಲಕ್ಕೆ ತಗೊಂಡ್ಬಿಟ್ಟೋದಕ್ಕೆ ಫೈನಲ್ ಸೆಲೆಕ್ಷನ್ ಆಗುತ್ತೆ ಮೂರರಲ್ಲಿ. ನೆಕ್ಸ್ಟ್ ಐಟಮ್ಗೆ ಹೋಗೋಣ ಬನ್ನಿ ಈಗ. ನೆಕ್ಸ್ಟ್ ಏನು? ಅದಕ್ಕೂ ಮ್ಯಾಚ್ ಆಗ್ಬೇಕಂತೆ ಚೈನು. ಇವ್ರಿಗೆ ಮ್ಯಾಚ್ ಆಗ್ತಿಲ್ಲ. ಟ್ರೈನ್ ಬಗ್ಗೆ ಮಾತಾಡೋದು, ಮನುಷ್ಯರ ಬಗ್ಗೆ ಅಲ್ಲ. ಹೌದಾ? ನಿಮ್ಗೆ ಅನ್ಸಲ್ವಾ ಯು ಡಿಸರ್ವ್ ಬೆಟರ್ ಅಂತೆಲ್ಲ ಅನ್ಸಿಲ್ಲ ಒಂದ್ಸರಿನು? ಅನ್ಸುತ್ತೆ ಅನ್ಸಿಲ್ಲ ಅಂದ್ರೆ ಅವರು ಏನ್ ಮಾಡೋಣ ತಗೊಂಡ್ಬಿಟ್ಟವ್ರೆ. ಅವ್ರು ಎಷ್ಟು ಯಾಕೆ ನನ್ನ ಮುಖ ನೋಡ್ತೀನಿ? ಅಲ್ಲ ಇವನೇನೋ ಮಾತಾಡ್ತಾವ ಅರ್ಥನೇ ಆಯ್ತಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಚೆನ್ನಾಗಿದೆ. ನಿಮ್ಮ ಬ್ಯಾಂಗಲ್ಗೆ ಮ್ಯಾಚ್ ಮಾಡಬೇಕು. ನೀವು ಸೆಲೆಕ್ಟ್ ಪೂಜಾರೆ ಫಸ್ಟು ಬ್ಯಾಂಗಲ್ ಒಂದು ಫೈನಲ್ ಮಾಡಿ, ಅದ್ರ ಮೇಲೆ ನೀವು ಒಂದೊಂದೇ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅಲ್ವಾ ಅಲ್ವಾ ಬ್ರೋ? ಬ್ಯಾಂಗಲ್ ಒಂದು ಸೆಲೆಕ್ಟ್ ಆದ್ಮೇಲೆ ಮಿಕ್ಕಿದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ದು ಇಲ್ಲಿ ಶಾಪಿಂಗ್ ನಡೀತಿದ್ರೆ ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡು ಸ್ಟೋರಿ ಹೇಳ್ತವ್ರೆ. ಅಲ್ಲ ಅದೆಲ್ಲದಕ್ಕೂ ಡ್ರೆಸ್ಗಳಿಗೆ ಮ್ಯಾಚ್ ಆಗ್ಬೇಕು, ಆ ಥರದ್ದು ಏನಾದ್ರು ತೋರಿಸಿ ಅಂತವ್ರೆ. ಏನು ಮಾಡೋದು ನಾವು ಅಮ್ಮಂಗೆ ಹೇಳಿ. ರಿಯಾನಾ ಅವರೇ ಪ್ಲೀಸ್ ಇನ್ವಾಲ್ವ್ ಹಿಯರ್, ಲೀವ್ ದೇರ್, ಕಮ್. ನಾನು ಮಧ್ಯ ಬಂದ್ರೆ ಇವಾಗ ಸಂಜೆ ರಪ್ಪ ಅಂತ ಬೇಗ ಮುಗಿಸ್ಬಿಡ್ತಾರೆ ನಮ್ಮ ಅಮ್ಮ. ಹೆಲ್ಪ್ ಯಾರೋ ಬಂದ್ರು ಅಂತ. ನೋಡಿ ಈ ಬ್ಯಾಂಗಲ್ ಜೊತೆ ಈ ನೆಕ್ಲೆಸ್ ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ. ನೋಡಿ ಪೂಜಾ ಅವರೇ, ಈ ಬ್ಯಾಂಗಲ್ಗೆ ನೋಡಿ ಗೈಸ್, ಈ ಬ್ಯಾಂಗಲ್ಗೆ ಈ ಚೈನ್ ಮ್ಯಾಚ್ ಆಗುತ್ತೆ. ಅಂತ ಅದೇ ಅನ್ಕೊಂತ. ಪೂಜಾ ನೋಡಿ, ಈ ಬ್ಯಾಂಗಲ್ಗೆ ಈ ಚೈನ್ ಮ್ಯಾಚ್ ಆಗುತ್ತೆ. ತುಳಸಿಗೆ ಈ ಬ್ಯಾಂಗಲ್ಗೆ ಇದು ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು ಚೆನ್ನಾಗಿದೆ. ಇದು ಇದಕ್ಕೆ ಮ್ಯಾಚ್ ಇದ್ರಲ್ಲಿ ಆಗುತ್ತೆ. mango ಇದರಲ್ಲಿದೆ design ನೋಡಿ match ಮ್ಯಾಂಗೋ ಸೇಮ್. ಈ ಡಿಸೈನು ಇಲ್ಲೂ ಇದೆ. ಸೊ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ, ಇದಕ್ಕೆ ಇದು ಮ್ಯಾಚ್ ಆಗುತ್ತೆ. ಇದು ದೇವರಿದೆ ಇದರಲ್ಲಿ. ಸೊ ಇದಕ್ಕೆ ಇನ್ನೊಂದಿತ್ತಲ್ಲ ಅದು ಸಿಂಗಲ್ ವಾಚ್, ಆ ಬಳೆ. ಎಂಥ ತಲೆನೋವು ಗೈಸಿದು, ಹೊಂದಾಣಿಕೆ ಇಲ್ಲ. ಪೂಜಾ ಅವ್ರಿಗೆ ಇದಿಷ್ಟ, ಇದು ಚೆನ್ನಾಗಿದೆ ಅಲ್ಲ ಮುದ್ದು ಅಂದರೆ, ಇದು ಚೆನ್ನಾಗಿದೆ ಅಂತಾನೆ. ನೋಡಿ ಇದು ಚೆನ್ನಾಗಿದೆ ಅಂದೆ. ಇಲ್ಲ ಇಬ್ರು ಒಂದೇ ಸೆಲೆಕ್ಟ್ ಮಾಡ್ಬೇಕು. ಅದು ಲವ್ ಅಂದ್ರೆ ಇವತ್ತೈತೆ ಕಣೋ, ಇವತ್ತೈತೆ. ಹೆಂಗಣ ಬದುಕ್ತೀರಾ? ಛೇ ಪೂಜಾ ಅವರೇ, ಇನ್ನೂ ಟೈಮ್ ಇದೆ. ಒಂದು ಬ್ರದರ್ಸ್ ಆಗಿ ಹೇಳ್ತಾ ಇದೀವಿ ನಾವೇನೋ ಬದುಕ್ತೀವಿ. ನಾವು ಬ್ರದರ್ಸ್ ಆಗಿ ಹೇಳ್ತಾ ಇದೀವಿ, ಇನ್ನೂ ಟೈಮ್. ನಿನ್ನಿಷ್ಟನೇ ನನ್ನ ಇಷ್ಟ. ಈಗಲೂ ಬದುಕೇ ಬದುಕ್ಬೇಕು. ಓಕೆ, ಇದೆಷ್ಟಿದೆ ಪ್ರೈಸ್? ಇದೆಷ್ಟು ಹೇಳಿ. ಡಿಸ್ಕೌಂಟ್ ಹಾಕೊಡ್ತಾರೆ ಬ್ರೋ ನಮಗೆ. ಇದು ಎರಡು ಸೇರಿಸಿ ರಫಿ 42,150 ಆಗ್ತಿದೆ. ಇದು ಇನ್ನೂ ಡಿಸ್ಕೌಂಟ್ ಹಾಕಿಲ್ಲ ನೋಡಿ. ವ್ಲಾಗ್ ಮಾಡ್ತಾ ಇದೀವಿ, ನಿಮ್ಗೂ ನಮ್ಮ ಆಡಿಯನ್ಸ್ ಬಂದ್ರೆ ಅವ್ರಿಗೂ ಡಿಸ್ಕೌಂಟ್ ಕೊಡಿ ಅಂತೆ. ಪ್ರೈಸ್ ಬೆಸ್ಟ್ ಇರುತ್ತೆ ಸರ್. ನಮ್ಮ ಸ್ಟೋರ್ ಚಿಕ್ಕಪೇಟಲ್ಲಿ ಇದೆ, ಅಲ್ಲಿನ ಪ್ರೈಸ್ ಇಲ್ಲಿನೂ ಅದೇ ಪ್ರೈಸ್. ಮ್ಯಾಮ್ ಗೊತ್ತು, ಮ್ಯಾಮ್ ತುಂಬಾ ಟೈಮ್. ನಿಮ್ ಜಯನಗರ್ ಒಂದಿದೆ ಅನ್ಸುತ್ತಾನೆ, ನಾವು ಬಂದಿದ್ದೀವಿ ನಾವು ನಮ್ಮ ಎಲ್ಲ. ಹೌದು, ನಮ್ಮ ಸ್ಟೋರ್ಸ್ ಬ್ಯಾಂಗ್ಳೂರಲ್ಲಿ, ಚಿಕ್ಕಪೇಟಲ್ಲಿ, ಜಯನಗರಲ್ಲಿ ಮತ್ತೆ ಮಲ್ಲೇಶ್ವರಂ ಅಲ್ಲಿ ಇದೆ. ಹೌದು, ಚಿಕ್ಕಪೇಟೆ ಅವೆನ್ಯೂ ರೋಡ್ ಸ್ಟೋರಲ್ಲಿ ಬಂದಿದ್ದೀರಾ ನೀವು. ಚಿಕ್ಕಪೇಟೆ ಹೋಗಿದ್ದೀರಾ? ಓ ನೀವು ಸೋನು. ನಾನು ಮತ್ತೆ ನಮ್ಮ ಎಲ್ಲ ಜಯನಗರ್ಗೆ ಹೋಗಿದ್ವಿ ಒಂದ್ಸರಿ. ಒಂದು ರೀಲ್ ಮಾಡಿದೀವಿ ನಾವು, ಫುಲ್ ಚೈನ್ ಎಲ್ಲ ಹಾಕೊಂಡು. ಅದೇ
ಇದು ರಫ್ಲಿ ಅರೌಂಡ್ 45,800 ಆಗ್ತಿದೆ. ಇದು 45, ಇದು 50, 43 ಮೋಸ್ಟ್ಲಿ. 43. ಈಗ ನೀವು ಇಬ್ರು ಡಿಸೈಡ್ ಮಾಡಬೇಕು ಪ್ರೈಸ್ ಎಲ್ಲ, ಡಿಸೈನ್ ನೋಡಿ ಆಂಟಿನೂ ಇದೆ ಚೆನ್ನಾಗಿದೆ. ನೀವು ನೋಡ್ಬಿಡಿ ಅಲ್ಲ ಒಂದ್ಸಲಿ ನಿಮಗೂ ಹಾಕೊಂಬಿಡಿ. ಹೌದು ಎರಡು ಸಿಮಿಲರ್ ಪ್ರೈಸ್ ರೇಂಜ್ ಅಲ್ಲಿ ಇದೆ. ಗೈಸ್ ಹಾಕೊಂಡು ನೋಡ್ಲಿ. ಚೈನ್ ಹಾಕೊಂಡು ನೋಡೋಣ ಚೈನ್. ಗೈಸ್ ತುಂಬ ನಮ್ಮ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅರ್ಥ ಮಾಡಿಸ್ತಾನೆ ನಾವು ಬಂದಿರೋ ಶಾಪಿಂಗ್ ಯಾರಿಗೆ ಅಂತ. ನಮ್ಮ ಎಕ್ಸೈಟೆಡ್ ಗೈಸ್, ಸ್ವಲ್ಪ ಚಿಕ್ಕ ಪಾಪು ಥರ ನಮ್ಮ ಅದಕ್ಕೆ ಹಿಂಗೆ ಜ್ಯುವೆಲ್ರೀಸು ಬಟ್ಟೆ ಎಲ್ಲ ನೋಡ್ಬಿಟ್ಟು ತುಂಬ ಎಕ್ಸೈಟ್ ಆಗಿಬಿಡ್ತಾರೆ. ಬಿಕಾಸ್ ಅವರು ತುಂಬ ಕನ್ಸುಗಳು ಕಂಡಿರುತ್ತಲ್ಲ ಅವ್ರಿಗೆ ಅದು ತೊಗೋಬೇಕು ಅಂತಲ್ಲ, ಆ ಥರ ಅವ್ರು ಎಕ್ಸೈಟ್ ಆಗ್ತಾರೆ. ಅವ್ರಿಗೂ ಕರ್ಕೊಂಬರೋಣ. ಓಕೆನಾ? ಅರ್ಥ ಆಯ್ತಾ? ಏನಾದ್ರು ಶಾಪಿಂಗ್ ಇದೆಯಾ ನಿಮ್ಮದು? ಏನು ಮಾಡೋಣ? ನೋಡ್ತಾ ಇದ್ದೀನಿ. ಬರೀ ನೋಡ್ತಾ ಇರೋದಾ? ಬರೀ ನೋಡ್ಲಿ, ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ಯಾರಿಗಿದು? ಇದು ಒಂದು ಓಕೆ ಅನಿಸ್ತು. ಇದೆರಡು ನೀನು ನಾರ್ಮಲ್, ಇದು ಮೂರು ಹಾಕಲ್ಲ 100%. ಬೇಡ ಬಿಡು ಆಗಿದ್ರೆ ಗೈಸ್, ನಾನು ಸಿಲ್ವರ್ ಚೈನ್ನ ಬ್ರಾಸ್ಲೆಟ್ ಮಾಡ್ತಾ ತಗೋ. ಇದ್ದೀನಿ. ನಂಗೆ ಒಂದು ಬ್ರಾಸ್ಲೆಟ್ ಕೊಡ್ಸು, ನನ್ನ ಬರ್ಡೇ ಒಂದು ಆದ್ಮೇಲೆ ಗೋಲ್ಡ್ ಕೊಡ್ಸಂತೆ. ಬಂದಿರೋ ಮೇನ್ ಶಾಪಿಂಗ್ ಹೋಗೋಣ. ಹಾಂ, ಯಾವುದು ಇದೆ ಎರಡರಲ್ಲಿ? ಅದೇನಾ? ಸಂಜೆ ನಿಂಗೇನು ಅನಿಸ್ತಿದೆ? ಏನಕ್ಕೆ? ಹೆಂಗೆ ಇಷ್ಟ ಆಯ್ತಾ? ಹಾಂ ಚೆನ್ನಾಗಿದೆ. ಅವನೇ ಹಾಕೋತಿದ್ದ ಅಲ್ಲ, ನಾನು ನೋಡ್ತಾ ಇದ್ದೆ, ಹಾಕೊಂಡು ಬೇರೆ ನೋಡಿದೆ. ವಾಟ್ ಮೇಡ್ ಯು ಫಾಲ್ ಇನ್ ಲವ್ ವಿತ್ ಪೂಜಾ ಸಂಜಯ್? ನೆನ್ನೆನ ಮೊನ್ನೆ ಈ ಕ್ವಶನ್ ಕೇಳ್ದ. ನಾನು ಇದನ್ನ ಪೂಜಾ ಅವ್ರಿಗೆ ಕೇಳಬೇಕು ಬಾಯ್ಲಿ, ನಿಂದು ಕೇಳೋಕ್ಕೆ ಪಾಯಿಂಟೇ ಇಲ್ಲ. ಪೂಜಾ ಅವ್ರೆ ನಿಮ್ಗೆ ಏನು ಅಲ್ಲ, ಏನು ಪೂಜಾ ಅವರೇ ಹೋಗಿ ನೀವು ಅಲ್ಲ ಪೂಜಾ, ನಿನಗೆ ವಾಟ್ ಮೇಡ್ ಯು ಫಾಲ್ ಇನ್ ಲವ್ ವಿತ್ ದಿಸ್ ಗೈ ಪೂಜಾ? ಫುಲ್ ಅಯ್ಯಾಗ್ಬಿಟ್ಟಿತ್ತು. ನೀವು ಹೆಲ್ತ್ ಹುಷಾರಿರ್ಲಿಲ್ವಾ? ಮತ್ತೆ ಕಣ್ಣು ಪ್ರಾಬ್ಲಮ್ ಆಗಿತ್ತಾ? ಕೈಂಡ್ ಹಾರ್ಟ್ ಆಟ ಇಲ್ವಲ್ಲ, ವೆರಿ ಕೇರಿಂಗ್. ಕೇರಿಂಗ್. ಸೇಮ್ ಕಲರ್ ಎರಡು ಒಂದೇ ಮಾಡ್ಕೊಡ್ಬಿಡ್ತೀನಿ. ಡಿಸೈನ್ ಮಾಡ್ಕೊಡ್ತಾರೆ, ಕಲರ್ ಮಾಡ್ಕೊಡ್ತಾರೆ. ಅದು ಇದು ಆಪ್ಷನ್ ನೈಸ್. ನೋಡಿ, ಫುಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಇನ್ನೊಳ್ಳೆ ಡಿಸ್ಕೌಂಟ್ ಕೊಡಿ ನಮಗೆ. ಸಖತ್ತಾಗಿದೆ ಆ್ಯಕ್ಚುಲ್ ಆಗಿ. ಹೂ ಎವರ್ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಅ ಲಾಟ್ ಆನ್ ಗೋಲ್ಡ್, ಸೊ ದಿಸ್ ಇಸ್ ಒನ್ ಮೋರ್ ಆಪ್ಷನ್ ಅವ್ರಿಗೆ. ಸಿಲ್ವರ್ ಇಸ್ ಆಲ್ಸೋ ಇನ್ವೆಸ್ಟ್ಮೆಂಟ್. ಸಿಲ್ವರ್ ಜಾಸ್ತಿ ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ಇನ್ಕ್ರೀಸ್ ಇನ್ನೂ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಗೋಲ್ಡ್ ಇಷ್ಟೊಂದು ಇನ್ವೆಸ್ಟ್ ಮಾಡಕ್ ಆಗಲ್ಲ. ನೀವು ಅದ್ರ ಬದಲು ಸಿಲ್ವರ್ ಅಲ್ಲಿ ಹೌದೌದು ಪೀಸಸ್ ತಗೋಬಹುದು. ಟ್ರಾವೆಲಿಂಗ್ ವೈಸ್ ಎಲ್ಲಾನು ತುಂಬಾ ಸೇಫ್ ಇರುತ್ತೆ ಇದು. ಕರೆಕ್ಟ್. ಸೊ ಆ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಆ್ಯಕ್ಚುಲಿ ಇನ್ವೆಸ್ಟ್ ಇನ್ ಸಿಲ್ವರ್ ಗೋಲ್ಡ್ ಕೋಟೆಡ್ ಪಾಲಿಶ್ಡ್. ಅಂಡ್ ಈ ಜ್ಯುವೆಲರಿಗೆಲ್ಲ 10 years ವಾರಂಟಿ ಇರುತ್ತೆ. ಸೊ ಅಂದ್ರೆ ಒನ್ ಟೈಮ್ ತಗೊಳ್ಬಿಟ್ಟು ನೀವು ಲೈಫ್ ಲಾಂಗ್ ಯೂಸ್ ಮಾಡಿ ಏನೋ ಪ್ರಾಬ್ಲಮೇ ಬರಲ್ಲ. ಬರೀ ಯೂಸ್ ಮಾಡಬೇಕಾದ್ರೆ ಪರ್ಫ್ಯೂಮ್ ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಬೇಕು, ಏನೋ ಕಂಪ್ಲೇಂಟ್ಸ್ ಇರಲ್ಲ. ತೊಗೊಂಡ್ಮೇಲೆ ಸ್ವಲ್ಪ ದೂರ ಇಡಿ ಪೂಜಾ ಅವರೇ, ಲಾಕ್ ಹಾಕಿ ನಿಮ್ಮ ಮನೇಲಿ ಇಟ್ಕೊಂಬಿಡಿ. ಸರಿ ಇಲ್ಲ ರಾತ್ರಿ ಓಟಿ ಪ್ಯಾಕೆಟ್ಗೆ ಮಾರ್ಬಿಟ್ಟು ಏನೋ ನೀನು ಓಟಿ ಪ್ಯಾಕೆಟ್ಗೆ ಮಾರ್ಬಿಟ್ಟಾನ ಹೋಗ್ಬಿಟ್ಟು. ಇಲ್ಲ ಕಣ ನನಗೆ. ಬೇರೆ accessories ಹೆಲ್ಪ್ ಮಾಡೋ ಪಾಪ. ಅಯ್ಯೋ, ಆ ಹುಡುಗಿ ಒದ್ದಾಡ್ತಾ ಇದ್ರೆ ಸುಮ್ಮನೆ ನಿಂತವನೇ, ಇವನು ಎಂಥ ಬಾಯ್ ಫ್ರೆಂಡು ಅದು. ಈಗಲೇ ಎಷ್ಟು ಒದ್ದಾಡ್ತಿರೋ ಹುಡುಗಿ ಜೀವನ ಪೂರ್ತಿ ಎಷ್ಟು ಒದ್ದಾಡಬೇಕು. 3 ಗಂಟೆ ಆದ್ಮೇಲೆ ನೀನು ನನ್ನ ಕಡೆ ಬರ್ಬೇಕಿನ ಸಾಯಿಸ್ಬಿಡ್ತೀನಿ. ಅವ್ನ ಟೈಮ್ ಬಂದ್ರೆ ನಾವು ನನ್ನ ಕಡೆ ಬರ್ಬೇಕು. ನೀನು ಯಾರ ಕಡೆನೂ ಇಲ್ಲ ಶಾ, ನಾವು ನಿಯತ್ತಿನ ಕಡೆ. ಇದಕ್ಕೆ ಮ್ಯಾಚಿಂಗ್ ಇಯರ್ ರಿಂಗ್ ಕೊಟ್ಬಿಡಿ, ಸೆಟ್ ಆಗ್ಬಿಡ್ತಾವ. ಇಯರ್ ರಿಂಗು ಇದು ಅದು ಸೆಟ್ ಆಗ್ಬಿಡುತ್ತೆ. ಬನ್ನಿ. ಸೊ ಇದು ಪೂಜಾ ಅವ್ರು ಸೆಲೆಕ್ಟ್ ಮಾಡೋದು. ಎಂತ ಕಿಲಾಡಿ ನನ್ನ ಮಗ ಅಂದರೆ, ಎಲ್ಲೋ ಟ್ಯಾಟು ತೋರಿಸು. ಇಲ್ಲಿ ಪೂ ಅಂತ ಬರ್ಸಿದ್ದಾನೆ, ಎಲ್ಲೋದು POO ಅಂತ ಬರ್ಸಿದ್ದಾನೆ. ಪೂ ಅಂದರೆ ಏನು? ಒಂದು ಪೂಜಾ ಆಗುತ್ತೆ, ಇನ್ನೊಂದು ಪೂರ್ಣಿಮಾ. ಅವ್ರ ಅಮ್ಮ ಹೆಸರು ಪೂರ್ಣಿಮಾ. ಪೂ ಅಮ್ಮ ಹತ್ರ ನಿನ್ನ ಅಮ್ಮ ಹತ್ರ ಅಮ್ಮ ನಿನ್ನ ಹೆಸರಮ್ಮ ಅನ್ನೋದು, ಫಿಯಾನ್ಸ್ ಹತ್ರ ಹೋಗಿ ಪೂ ಅನ್ನೋದು. ನನ್ನ ಮಕ್ಕಳ ಅಮ್ಮ ಹೆಸರು ಎಂತ ಹೇಳಿರ್ಬೇಕು ನೀವು ಯೋಚನೆ ಮಾಡಿ. ಅದು ಅಲ್ಲದೆ ಇದೆ ಪೂಜಾ ಅಂತ ಹೆಸರು ಮೇಲೇನೆ ಇನ್ನೊಂದು ಹೆಸರು ಹಾಕ್ಸಿದ್ದ. ಅದನ್ನ ಹೇಳ್ತೀನಿ ಬಾಲಿ. ಕಾಫಿ ಪೂಜಾ ಅವರೇ, ಇಲ್ಲಿ ನಿಮ್ಮ ಹೆಸರು ಹಾಕ್ಸಿದಂತಾನೆ, ಅದ್ರ ಮೇಲೇನೆ ಒಂದು ಹೆಸರಿತ್ತು. ಈ ಕೈ ಬೇಕಾ ನಿಮ್ಗೆ? ಈ ಕೈ ಬೇಕಾ ನಿಮ್ಗೆ? ಗ್ರೌಂಡ್ ಫ್ಲೋರ್ ಅಲ್ಲಿ ಒಬ್ರು, ಫಸ್ಟ್ ಫ್ಲೋರ್ ಅಲ್ಲಿ ಒಬ್ರು ಇದ್ದಿದ್ದು. ಅಲ್ಲ, ಇದು ಪೂ ಅಂತ ಹಾಕ್ಸಿರೋದು ಏನು ಅನ್ಸುತ್ತೆ ನಿಮ್ಗೆ ಪೂಜಾ ಅವರೇ? ನಿಮ್ಮ ಹೆಸರಾ? ಫಸ್ಟ್ ಫ್ಲೋರಿಗೆ ಅಲ್ಲ, ಪೂ ಅಂತಿರೋದು ಯಾರ ಹೆಸರು? ಪೂ ಅಂದ್ರೆ ನೀವು ಅನ್ಕೊಂಡಿದ್ದೀರಾ ನೀವು? ಅವ್ರ ಅಮ್ಮ ಹೆಸರೇನು? ಗೊತ್ತಿಲ್ವಾ? ಇಬ್ಬರದು. ಇನ್ನೊಂದಿತ್ತಲ್ಲ, ಅದೇಳಿಲ್ವಾ? ಎಲ್ಲಿ ಇನ್ನೊಂದಿದ್ಲಲ್ಲ ಅವಳು ಸ್ಕೂಲಲ್ಲಿ ಪೂಜಾ. ಸ್ಕೂಲಲ್ಲಿ ಅಟೆಂಡೆನ್ಸ್ ಹಾಕೊಂಡ್ ಬರ್ತೀನಿ ಕಣ. ನಮ್ದು ಇದ್ದಲ್ಲಿ ಇತ್ತು ಗೊತ್ತಾ, ಅಂಗಡಿಗೆ ಬರ್ತಿತ್ತಲ್ಲ ಒಂದು. ಯಾವುದು ಎಗ್ರೆಸ್ ಮಾಡೋದು ಬರ್ತಿತ್ತು ಒಂದು. ಯಾವುದು ಸಂಜಯ್? ಮ್ಯಾರೇಜ್ ಮಾಡ್ತಾರಲ್ಲ. ಬನ್ನಿ ಇಯರ್ ರಿಂಗ್ ತೊಗೊಳ್ಳೋಣ ಈಗ. ಇದು ಪರ್ಫೆಕ್ಟ್ ಇದೆಯಲ್ಲ, ಅದಕ್ಕೇನೆ ನೋಡಿ ಮ್ಯಾಂಗೋನೇ ಇದೆ ಸೇಮ್. ಪರ್ಫೆಕ್ಟ್ ಮ್ಯಾಚ್. ನೀವೇನಾದ್ರೂ ಮಿಕ್ಸ್ ಮಾಡ್ಬೇಕು ಅಂತಿದ್ದೀರಾ?
ಬಾರೋ ಇಲ್ಲಿ ಹುಡುಗಿ ತಗೊಂತಾಳೆ ಯಾವ್ದಕ್ಕೆ ತಗೊಳ್ಳೋ ಅವ್ರು ಕರ್ಕೊಂಡೋಗಲ್ಲಿ ಹೋಗಿದ್ದಾರೆ ಇಲ್ಲಿಗೆ ಬಂದಾಗ ಮಾಮ್ ಪೂಜಾ ನಾನು ಸಂಜೆ ಒಂದ್ ಸೆಕೆಂಡ್ ಸಂಜೆ ಸೆಲೆಕ್ಷನ್ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ ಅವ್ನ ಸೆಲೆಕ್ಷನ್ ಸಖತ್ತಾಗಿದೆ. ಪೂಜಾಗ್ ಬೈರಿ ನೀವು ಬೇಕಿದ್ರೆ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಂತ. ಈಗ ಯಾಕೆ ಸಂಜೆ ಮಾಡಿದ ಸೆಲೆಕ್ಷನ್ ಇದನ್ನ ಪೂಜಾ ಮಾಡಿ ಸೆಲೆಕ್ಷನ್ ಅದೇ ಪೂಜಾ ಅವರೇ ನಿಮ್ ಸೆಲೆಕ್ಷನ್ ಇದ್ರಲ್ಲಿ ಚೆನ್ನಾಗಿದೆ, ಜ್ಯುವೆಲ್ರಿಲಿ ಮಾಡ್ಬೇಕಾಗಿದ್ರೆ ಚೆನ್ನಾಗಿ ಮಾಡಿಲ್ಲ ಅನ್ಸ್ತೀನಿ ನೀವು. ಸೊ ಪೂಜಾ ಅವರು ಇಯರಿಂಗು ತೊಗೊಂಡಿದ್ದಾಯ್ತು, ಅದು ತೋರಿಸ್ಬಿಡ್ತೀನಿ ನೋಡಿ, ಸ್ವಲ್ಪ ಕ್ಲೋಸಪ್ ಅಲ್ಲಿ ನೋಡಿ. ಬನ್ನಿ ಹೋಗೋಣ ಬಿಲ್ಲಿಂಗ್ ಕಡೆಗೆ. ಕಡಗಗಳು ನೋಡಿ ಗೈಸ್, ಇದನ್ನ ಗೋಲ್ಡ್ ತಗೋಬೇಕು ಅಂತ. ಸಾಕು ಆಗುತ್ತಾ ನೋಡು ಚಿಕ್ಕ ಸರ್, ಇವ್ರ ಸೈಜ್ ಕೊಡಿ, ಇಷ್ಟು ದೊಡ್ಡದಾಗುತ್ತೆ ನನ್ನ ಪ್ರಕಾರ. ಟೆನ್ಷನ್ ಆಗಿ ನೋಡು. ಡೌಟಾ? ತುಂಬಾ ಡೌಟ್ ಇದೆ ಅನ್ಸುತ್ತೆ. ಅಬ್ಬಾ 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 ಆಗಲ್ಲ ಆಗಲ್ಲ ಇದು ಆಗಲ್ಲ ಇದು ಆಯ್ತಾ? ಹಾ ನಮ್ಮ ಸಂಜುಗೆ ಕಡ್ಗ ಸೌಂಡ್ ನಾನೇ ಕೊಡ್ತಾ ಇದ್ದೀನಿ. ಚಂದ್ರ ನೀನ್ ಹಾಕಿ ಚಂದ್ರ. ಸಿಲ್ವರ್ ಕಡ್ಗ, ಗೋಲ್ಡ್ ಪೇಂಟೆಡ್ ಪಾಲಿಶ್ಡ್. ಏಕೆ ಈ ಬ್ಯಾಂಗಲ್ ಇದು ರೆಡ್ ಗ್ರೀನ್ ಇದೆ, ಇದು ತಗೋ. ರೆಡ್ ಗ್ರೀನ್ ಅವಾಗ್ಲೇ ಹೇಳ್ದ ಅವನು. ಗೈಸ್ ಪೂಜಾ ಅವರು ಬ್ಯಾಂಗಲ್ನ ಚೇಂಜ್ ಮಾಡಿದ್ದಾರೆ, ಬೇರೆ ಬ್ಯಾಂಗಲ್ ತೊಗೊಂಡಿದ್ದಾರೆ. ಅಲ್ಲ ನೀವು ಬ್ಯಾಂಗಲ್ ಸೆಲೆಕ್ಷನ್ ಅಲ್ಲಿ ಇಷ್ಟು ಯೋಚನೆ ಮಾಡ್ತಿದ್ದೀರಾ, ಜ್ಯುವೆಲ್ರಿಗೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ, ನಿಮ್ ಲೈಫ್ ಪಾರ್ಟ್ನರ್ ನೀವು ಯಾಕೆ ಇಷ್ಟು ಯೋಚನೆ ಮಾಡಿಲ್ಲ ಅಂತ. ಒಂದ್ ಸೆಕೆಂಡ್ ಸಂಜಯ್, ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇದ್ದೆ. ಪೂಜಾ ಅವರೇ ಹೇಳಿ, ಇದೆಲ್ಲ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತಿರೋ ನೀವು? 1 ಸೆಕೆಂಡ್ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡೋದಿತ್ತ? ಇದು ಬೇಕಾ? ಯೋಚನೆ ಮಾಡ್ಬೇಕು, ಆಮೇಲೆ ಅದು ಚಾರ್ಜ್ ಬರುತ್ತೆ. ಇದೇನು 4 ವರ್ಷ ಆಯ್ತು ಯೋಚನೆ ಮಾಡಿ ಡಿಸೈಡ್ ಮಾಡಿ ಬಂದಿರೋದಂತ. ಏನು ಪೂಜಾ ಅವ್ರು ಏನು ಹೇಳ್ತಾನಿಲ್ಲ ಕಣೋ. ಮಾತಾಡು, ದಯವಿಟ್ಟು ಮಾತಾಡು. ಅವ್ರ ನಮ್ ಸಂಜೆಗೆ ಇಷ್ಟು ಅವಮಾನ ಮಾಡ್ಸಿದ್ಯಲ್ಲ, ಅವ್ರು ಹೇಳಿದ ಎಷ್ಟು ಪಕ್ಕ ಉತ್ತರ ಕೊಡ್ಬೇಕು ನೀನು. ಸನ್ಮಾನ ಏನು ಏನ್ ಸಂಜುನೇ ಇಷ್ಟ ಅಂತ ನಿನ್ ಮಕ್ಕನೇ ನೋಡ್ದಿರಾ ಹೇಳ್ತವ್ರೆ. ನೋಡಕ್ಕಾಗಲ್ಲ ಅಂತ ನೋಡ್ತೀನಿ. ಓಕೆ ಇದು ಫೈನಲ್ ಮಾಡೋಣ. ಸರ್ ಒಂದು ಕಡ್ಗ ಒಂದು ಆ್ಯಡ್ ಮಾಡಬೇಕು. ತೆಗಿರಿ ಕಡ್ಗ ಸಂಜೆ ಅವರೇ, ನೋಡೋಣ. ಸಿಕ್ಕಾಕೊಂಬಿಡ್ತೀನಿ ಕಡ್ಗ, ತೆಗಿ. ಲಾಕ್ ಆಗುತ್ತೆ ಹೇಳಿ, ಇಲ್ಲ ಹೇಳಿ ಕಟ್ ಮಾಡ್ಸನ್ ಕೊಡ ಕೈನ. ಒಳ್ಳೇದು ಹೇಳಿ ಅವ್ರು ಹೇಳಿದ್ರು ಕೊಡು. ಬಂತು ಸರ್, ಅವನು ಡೌನ್ ನನ್ ಮಗ, ಅವನು ದೊಡ್ಡ ಡೌನ್ ನನ್ ಮಗ. ಏನ್ ನೋಡೋದೇನು ಅಂದ್ರೆ 20 ರೂಪಾಯಿ ಮಾಡ್ತಾನ ಅವನು. ಡೌ ಎಷ್ಟು ಮಾಡ್ತಾನೆ ಅಂದ್ರೆ ಅದ್ ಹೆಂಗಿದಾರೆ ಅವ್ನ ಜೊತೆ ಅವ್ನ ಗರ್ಲ್ ಫ್ರೆಂಡ್. ನಾನು ಸಿಂಗಲ್. ಯಾರು ಹೇಳ್ಕೊಂಡೆ ಎಲ್ಲರೂ ಹಾಳು ಮಾಡ್ತಾ ಸಿಲ್ಲು ಒಂದಷ್ಟು ಜ್ಯುವೆಲ್ರಿಗಳಿದೆ, ಬಟ್ ಇದೆಲ್ಲ ಸಿಲ್ವರ್ ಅಲ್ವಂತ, ಆರ್ಟಿಫಿಷಿಯಲ್. ಸೊ ಈ ಕಡೆ ಎಲ್ಲ ಆರ್ಟಿಫಿಷಿಯಲ್ಲು, ಆ ಕಡೆ ಎಲ್ಲ ಸಿಲ್ವರ್. ಚೆನ್ನಾಗಿದೆ, ಬಟ್ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಗೈಸ್, ಹೆಂಗೆ ಇಟ್ಟಿದ್ದಾರೆ ಪಾಪ. ಇಲ್ಲಿ ಬಂದರೆ ಹುಡುಗಿರು ಫುಲ್ಲು ಒಂದಿನ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ಸುತ್ತೆ ಗೈಸ್. ಇದ್ರದ್ದು ವರ್ಕ್ ನೋಡಿ, ನಂಗೆ ಇದು ನೋಡಿದ ತಕ್ಷಣ ವಾವ್ ಅನಿಸ್ತು. ಸಕ್ಕತ್ತಾಗಿ ಮಾಡಿದ್ದಾರೆ ವರ್ಕ್ ಮಾತ್ರ. ಇದೆಲ್ಲ ಗೋಲ್ಡ್ ಆಚಾರಿನೇ ಮಾಡೋದು, ಅದಕ್ಕೆ ಸೇಮ್ ಫಿನಿಶಿಂಗ್ ಬರುತ್ತೆ. ಸಖತ್ತಾಗಿದೆ ಇದು ಅಲ್ವಾ, ಪರ್ಫೆಕ್ಟಾಗಿ ಮಾಡಿದ್ದಾರೆ. ಕಲರು ಮತ್ತು ಅದು ಡಿಸೈನು, ಬಟ್ಟೆದು ಎಲ್ಲನೂ ಸಖತ್ತಾಗಿದೆ. ನೋಡಿ ಗೈಸ್, ಫ್ಯಾಷನೇಬಲ್ ಮದರ್ ವಾಚು, ಇಲ್ಲಿಗೊಂದು ಓಡ್ತಿಲ್ಲ ಕಣ, ಅದಕ್ಕೆ ಇಲ್ಲ ಹಾಕಿರೋದು. ಇದೇನಕ್ಕೆ ಹಾಕಿದ್ದೀರಾ ಮತ್ತೆ? ಚೆನ್ನಾಗಿದೆ ನೋಡಿ, ಎಲ್ಲ ಜೋಡಿಸಿದ್ದಾರೆ ನಮಗೋಸ್ಕರ. ರಿಂಗ್ಸ್ ಸಕ್ಕತ್ತಾಗಿದೆ. ಸಂಜು ರಿಂಗ್ ನೋಡು, ಇದು ಗೋಲ್ಡಲ್ಲಿ ಇರಬೇಕು, ಬಟ್ ಕ್ರೇಜ್ ಇದೆ ಅಲ್ಲ, ಇಷ್ಟು ದೊಡ್ಡದೆಲ್ಲ ಹಾಕೋದು ತುಂಬ ಕಷ್ಟ. ಇದೇನು ರಿಂಗ ಇದು ಕೊಡಿಯೋದು? ಇಲ್ಲಿ ನೋಡು. ಓ ಗೈಸ್ ನೋಡಿ, ಇವನು ಇದು ಹಾಕಿದ್ದಾನೆ, ಕಂಪ್ಲೇಂಟ್ ಕಳಿಸಿ ಪ್ಲಾಸ್ಟಿಕ್ ಅಂತೇಳು. ಇದು ಸಕ್ಕತ್ತಾಗಿದೆ ನೋಡಿ, ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಇವ್ರದ್ದು, ನಂಗೆ ತುಂಬ ಇಷ್ಟ ಆಯ್ತು. ಚೈನ್ಗೆಲ್ಲ ಇಷ್ಟು ದೊಡ್ಡದು ಹಾಕಲ್ಲ ಮೇಡಮ್, ಹಾಕ್ತಾರ? ಅದಕ್ಕೆ ಅಷ್ಟು ದೊಡ್ಡ ಚೈನ್ ಹಾಕ್ಬೇಕಲ್ಲ.
ಇದು ಹುಡುಗಿರ್ದಾ? ಹೌದಾ? ಓಕೆ ಓಕೆ. ಇವ್ರಂತವ್ರಿಗೆ ಈ ತರ ಬೀಟ್ ಸಕ್ಕತ್ತಾಗಿದೆ. ವಾವ್, ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಫೋಟೋ ಇಟ್ಕೊಳ್ಳೋಣ ನಾವು. ಮತ್ತೆ ಇದೆಲ್ಲ ನೀವು ಹೌದಾ? ಶೇರ್ವಾನಿಗೆ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಚೆನ್ನಾಗಿದೆ ಗೈಸ್. ಆಲ್ಮೋಸ್ಟ್ ಫೈನಲ್ ಆಯಿತು. ಈಗ ಬಿಲ್ಲಿಂಗ್ ಮಾಡಿಸೋ ಟೈಮ್. ಬನ್ನಿ. ಕುಚ್ಚು, ಇದು ಕುಚ್ಚಲ್ಲ, ಇದು ಕುಚ್ಚು. ಸಾಯಿಲ್ ಬಾಯಿಲ್ ಹಿಂದೆ ತಿರುಗು. ಬೇರೆ ಆಕ್ಸೆಸರೀಸ್ ಏನಾದರೂ ನೋಡ್ತೀರಾ? ಸಂಜಯ್ ಬಾಯಿಲ್ ಹಿಂದೆ ತಿರುಗು. ಎಲ್ಲಿ ಸಿಕ್ಕಿಸ್ತೀಯಾ? ನೋಡಿ ಹಿಂಗಿರುತ್ತೆ ಕುಚ್ಚು. ಇನ್ಯಾರು ಬೇರೆ ಬೇಕಂತ ನೋಡ್ತಾ ಇದ್ದಾರೆ. ಯಾವ್ದಿದಾ? ಕುಚ್ಚು ಹಾಕ್ತಾರಲ್ಲ. ನಿನಗೆ ಗೊತ್ತಾಗಲ್ಲ ಬಿಡು. ನಿನಗೇನು ಗೊತ್ತಾಗಿಲ್ಲ, ನಿನಗೆ ಹಾಕ್ತಾರೆ, ಹುಡುಗಿರ್ಗೆ ಹಾಕ್ತಾರೆ. ಅಲ್ಲ ಕಣೋ, ನೀನು ಆ ಪಾರ್ಟ್ ಜನರಿಗೆ ಇಲ್ಲ ಅಂತಾನೆ ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ. ಮೋಸ್ಟ್ಲಿ ಕಣ, ಮೋಸ್ಟ್ಲಿ ಮರ್ತಿರ್ಬೋದು. ನೋಡ ಅಮ್ಮ ನೋಡೋಣ ನಗ್ತಿರೋ ಸಂಜಯ್. ಚೇಂಜ್ ಮಾಡ್ಬಿಟ್ರು. ತಗೊಳ್ತಿದ್ದೀರಾ? ಕುಚ್ಚು ಸಂಜಯ್ಗೆ ಹಾಕಿದ್ರೆ ಹೆಂಗಿರುತ್ತೆ? ತಿರ್ಗು ಹಂಗೆ ಒಂದ್ಸರಿ ಸಡನ್ ಆಗಿ. ಇನ್ನೊಂದು ಟನ್. 3, 2, 1 ಸ್ಟಾರ್ಟ್. ಸಕ್ಕತ್ತಾಗಿದೆ ಅನಿಸ್ತು ನನಗೆ ನೋಡಿದ ತಕ್ಷಣ. ವಾವ್ ಅನಿಸ್ತು. ಎಷ್ಟು ಮೇಡಮ್ ಇದು? ಸ್ವಲ್ಪ ನೋಡಿ ಹೇಳಿ ಪ್ರೈಸ್ ಮೇಡಮ್ ಪ್ಲೀಸ್. ರೀಸನಬಲ್ ಇರುತ್ತೆ ಸರ್. ಆಲ್ರೆಡಿ ಚಿಕ್ಕಪೇಟೆ ಪೇಜೇ ಫಾಲೋ ಮಾಡ್ತಾರೆ. ನಮ್ಮ ಆಫೀಸಲ್ಲಿ ಇದೆ. 33,000ನಾ? 40,000 ಡಿಸ್ಕೌಂಟು ಸಿಗುತ್ತೆ ಇದ್ರ ಮೇಲೆ ನಿಮಗೆ. ಸಕ್ಕತ್ತಾಗಿದೆ ಗೈಸ್. ಐ ಲವ್ ದಿಸ್. ಅವರು ಮುಂದೆ ಕೊಡ್ಸೋಣ ನೇಹ ಅವರಿಗೆ. ಸೊ ನೇಹ ಅವರು ನೋಡ್ತಾ ಇದ್ದಾರೆ. ಪೂಜಾ ಅವ್ರು ಸೆಲೆಕ್ಟ್ ಮಾಡಿದ್ರು ಫೈನಲ್ ಯಾವುದು ಅಂತ. ಇದು ಬ್ಯಾಂಗಲ್ಲು, ಇದು ಚೈನು, ಇದು ಇಯರಿಂಗು, ಇದು ನಮ್ಮ ಹಸುಗೆ ಕಡ್ಗ. ಮೂಗ್ಬೊಟ್ಟು ನಮ್ಮ ಹಸುಗೆ. ಹಸುಗೆ ಕಾಲುಂಗ್ರ. ಥ್ಯಾಂಕ್ ಯು. ಕಾಫಿ ಅಲ್ಲ ಪೂಜಾ ಏನು ಒಬ್ಬರೇ ಫೋಟೋ ಇಟ್ಕೊಂಡು ಹಾಕಿದ್ದೀರಾ? ಸರ್ ಇದರಲ್ಲಿ ಇಬ್ರು ಕಾಣ್ತಿದ್ದಾರಾ ನಿಮ್ಗೆ? ಹೇಳಿ, ನಿಜ ಹೇಳಿ. ಕಾಣ್ತಿದ್ದಾರೆ? ಹಲ್ಲು ಕಾಣ್ತಾ ಇದೆ. ನೋಡ ಸೈಲ್ ಒಬ್ಬರೇ ಫೋಟೋ ಹಾಕ್ಬಿಟ್ಟಿದ್ದಾರೆ. ಯಾರು ಹಿಂದೆ ಲೈಟ್ ಹೊಡಿತೀವಿ, ಫ್ಲಾಶು. ರಿಂಗ್ ಲೈಟ್ ಅನ್ಸುತ್ತೆ ಇದು. ರಿಂಗ್ ಲೈಟ್ ಇದು. ಏನಾದರೂ ಒಂದು ಎಡವಟ್ಟು ಮಾಡ್ತಾ ಇರ್ತೀನಿ ಗೈಸ್ ನಾನು. ನೋಡಿ ಕಾಫಿ ಬೀಳ್ಸ್ಬಿಟ್ಟೆ. ಸ್ವಲ್ಪ ಕಾಫಿ ಬಿದ್ದೋಯ್ತು ಬಟ್ಟೆ. ಮಿಸ್ಟೇಕ್ ಆಗೋಯ್ತು. ನೋಡಿ ನಮ್ಮ ಟ್ರೈ ಮಾಡಿದ್ದಾರೆ ಯೂನಿಕ್ ಆಗಿ. ಡಿಸೈನ್ ಚೆನ್ನಾಗಿದೆ. ಕೈ ಒಂಚೂರು ಚೆನ್ನಾಗಿರ್ಬೋದಿತ್ತು. ಕೈ ಯಾರು ನೋಡಲ್ಲ ಕಣ, ಡಿಸೈನ್ ನೋಡೋದು. ನನ್ನ ಕೈ ನೋಡೋ ಏನು ಮಾಡ್ತೀರಾ? ಕೈ ಒಂಚೂರು ಚೆನ್ನಾಗಿರ್ಬೋದಿತ್ತು. ಇರಲಿ ಬಿಡು, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ. ಬೇಡ. ಅಲ್ಲ ಇವನು ಕರ್ಕೊಂಡು ಹೋಗಿ. ಫುಲ್ ಬಾಡಿನ ಮಾಡ್ಬೇಕು ನೀನು. ಗಾಯ್ಸ್ ಬಿಲ್ಲಿಂಗ್ ನಡೀತಾ ಇದೆ. ಬಿಲ್ಲಿಂಗ್ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ. ಆ ಕಡ್ಗಾನ ನಾನು ಆಪ್ಷನಲ್ ಆಗಿ ಇಟ್ಟಿದ್ದೀನಿ. ಯಾವುದು ಇದಾ? ನೋಡಿ ಎಷ್ಟಾಗುತ್ತೆ ಅಂತ. ಎಲ್ಲ ಒಟ್ಟಿಗೆ ಹೇಳ್ಬಿಡ್ತೀನಿ. ನೀವು ಡಿಸ್ಕೌಂಟ್ ಕೊಟ್ಟರೆ ಪಾಪ ಆ ಅಮ್ಮಾಯಕ್ಕ ಒಂದು ಕಡ್ಗ ಹಾಕೋತಾನೆ. ನೀವು ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ ಏನು ಇಲ್ಲದೆ ಮನೆಗೆ ಹೋಗ್ತಾನೆ. ನೋಡಿ 100% ಬೆಸ್ಟ್ ಇರುತ್ತೆ ಸರ್. ನಮ್ಮ ಸ್ಟೋರ್ 2004 ಇಂದ ಇದೆ. ಸೊ ಪ್ರೈಸ್ ಅಂಡ್ ಕ್ವಾಲಿಟಿ 100% ಅಶ್ಯೂರೆನ್ಸ್ ಇರುತ್ತೆ. ಅದ್ರ ಜೊತೆಗೆ ನೋಡಿ 10 years ವಾರಂಟಿ ಇದೆ ನೀವು ತಗೊಳ್ಳಿರೋದೆಲ್ಲ ಪ್ರಾಡಕ್ಟ್ಸ್ಗೆ. ಬೇರೆ ಕಡೆ 6ನೇ ಸರಿ ಹೇಳ್ತಿರೋದು ಇವರು ಮತ್ತೆ ಇವ್ರ ಟೀಮ್ ಸೇರಿ 10 years ವಾರಂಟಿ ಇದೆ ಅಂತ. ಬಿಕಾಸ್ ಎಲ್ಲೂ ಈ ವಾರಂಟಿ ಸಿಕ್ಕಲ್ಲ. ಹೌದಾ? ಎಲ್ಲೂ ಸಿಗಲ್ಲ. ಗೋಲ್ಡ್ ಪಾಲಿಶ್ ಸಿಲ್ವರ್ ಜ್ಯುವೆಲ್ಲರಿಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಬರೀ ನಾವೇ ವಾರಂಟಿ ಕೊಡೋದು. ಅದು 10 years ವಾರಂಟಿ. ನಿಮಗೆ ವಾರಂಟಿ ಕಾರ್ಡ್ ಕೊಡ್ತೀವಿ. ಬರೀ ಯೂಸ್ ಮಾಡಬೇಕಾದ್ರೆ ಪರ್ಫ್ಯೂಮ್ ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಿ, ಏನೂ ಪ್ರಾಬ್ಲಮ್ ಬರಲ್ಲ. ಇನ್ ಕೇಸ್ ಏನೋ ಪ್ರಾಬ್ಲಮ್ ಬಂದರೆ ಬ್ಯಾಂಗ್ಳೂರಲ್ಲಿ ನಮ್ಮ 4 ಬ್ರಾಂಚ್ ಇದೆ, ಮತ್ತು ಮೈಸೂರಲ್ಲೂ ಇದೆ. ಹೋಗ್ಬಿಟ್ಟು ಅಲ್ಲಿ ಫ್ರೀ ಸರ್ವಿಸಲ್ಲಿ ರೆಡಿ ಮಾಡಿಸ್ಬೋದು. ಓಕೆ ನೋಡಿ ಅಮ್ಮಾಯಕ್ಕ ಪಾಪ ಕಡ್ಗ ಹಾಕೋದು ನಿಮ್ಮ ಕೈಲಿದೆ. ಬೆಸ್ಟ್ ಪ್ರೈಸ್ ಮಾಡಿಕೊಟ್ರೆ ಅವ್ನು ಕಡ್ಗ ಹಾಕೋತಾನಿಲ್ಲ ಅಂದರೆ ಹಂಗೆ ಮನೆಗೆ ಹೋಗ್ತಾನೆ. 70,000 ಆಗ್ತಿದೆ ಸರ್. ಇನ್ನೂ ಬೆಸ್ಟ್ ಕೊಡ್ಬೋದಾ ಅಂತ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ನಿಮ್ಮೆಲ್ರಿಗೂ ಇಲ್ಲಿ ಬರೋರು, ನಮ್ಮ ಬ್ಲಾಗ್ ನೋಡಿ ಬರೋರು ಎಲ್ರಿಗೂ ಡಿಸ್ಕೌಂಟ್ ಕೊಡಿ ಸ್ವಲ್ಪ. 5% ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ನಮಗೆ 10 ಮಾಡಿ. ನಾವು ಕಾಲ್ಗೆಜೆ ತೊಗೋಬೇಕಿತ್ತು ನೇಹ ಅವ್ರಿಗೆ. ಅದು ಸೂಟ್ ಕೇಸ್ ಶಾಸ್ತ್ರಕ್ಕೆ. ಅದನ್ನು ಫೈನಲ್ ಮಾಡ್ಬಿಡೋಣ. ಯಾವುದು ಯಾವುದು? ನೀವು ತೋರಿಸಿದ್ರಲ್ಲ ಅದೇ ಚೆನ್ನಾಗಿದೆ. ನಂಗೆ ಚೆನ್ನಾಗಿದೆ ಅನ್ಸ್ತು. ಒಂಥರ ವೆರೈಟಿ ಡಿಫ್ರೆಂಟ್ ಆಗಿದೆ. ಎಲ್ಲ ಚೈನ್ಸ್ ಮಿಕ್ಸ್ ಆಗಿದೆ. ಏನು ಚೈನ್ ಇದೆ ಅದು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಈ ತರ ಇರುತ್ತೆ. ಅದೇ ಅಂದಿದ್ದು ನಾನು, ಅದು ಚೆನ್ನಾಗಿದೆ. ಈ ತರ ಇರುತ್ತೆ. ಹೆಂಗಿರುತ್ತೆ ನೋಡಿ ಗುಪ್ತಾ, ಕೈ ಕಾಲ್ ಮೇಲೆ ಪ್ರಾಪರ್ ವೆಸ್ಟಿನ್ ತರ ಇರುತ್ತೆ. ಇದೊಂದು ಆ್ಯಡ್ ಮಾಡಿಬಿಡಿ. ಕಾಲ್ಗೆಜ್ಜೆನೂ ಆಯಿತು ಗೈಸ್ ನೇಹ ಅವ್ರದ್ದು. ಬಾಯ್ 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 ಅತ್ತೆಗಾರು. ಕಾಲ್ಗೆಜ್ಜೆನೂ ಆಯಿತು ಗೈಸ್. ಇದು ನಾನು ಲಿಸ್ಟಲ್ಲಿ ಆ್ಯಡ್ ಮಾಡಬೇಕಿತ್ತಲ್ಲ, ಅದು ಇವಾಗ ಆಯ್ತು. ಸಿಲ್ವರ್ ಕಾಲ್ಗೆಜ್ಜೆ. ಕಾಲುಂಗ್ರ ತಗೊಳ್ಳಲ್ವಾ? ಹಾಂ ಮದುವೆ ಆದ್ಮೇಲೆ ಕಣೋ. ನೀನು ತಗೋ ಮತ್ತೆ. ಒಂದು ಮದುವೆ ಆದ್ಮೇಲೆ ಕಣೋ. ಮದುವೆ ಆದ್ಮೇಲೆ ತಗೊಳ್ಳೋದ? ಅಲ್ಲ ಮದುವೆಗೆ
ಇದೇ ಇದೆಯಲ್ಲ ಇದು 10 grams ಇದೆ ಅದು ಮದುವೆ ಆಗಿರೋರು 1/4 kg ಹಾಕಿ ಇದು ಹಾಕೋದು ಕಾಲುಂಗುರ. ಇವಾಗಲೇ ಹಾಕ್ಬಿಡೋದು. ಹೌದು ಸಿಂಗಲ್ ಇದೆಷ್ಟು ಇದು? ಎಲ್ಲಿ ಇರುತ್ತೆ ಪ್ರೈಸ್ ಸ್ವಲ್ಪ ಹೇಳಿ, ನಾವು ಹಂಗೆ ನೋಡ್ಬಿಡ್ತೀವಿ. ರಫ್ ಪ್ರೈಸ್ ಇರುತ್ತೆ 7840 ರಫ್ ಪ್ರೈಸ್. ನೋಡಿ ಪೂಜಾರ ಇದು ಬೇಕಾ? ನೋಡಿ ಈಗ ಎಲ್ಲ ತೊಗೊಂಡಿದ್ದೀರಿ, 1/4 kg ಏನು ಬ್ಯಾಲೆನ್ಸ್ ಹಾಕಿ ಇಡ್ತೀರಾ ನೋಡ್ಬಿಡಿ. ಸಂಜು ನೋಡ್ಬಿಡ್ಲಿ, ಒಂದು 1/4 kg ಬ್ಯಾಲೆನ್ಸ್ ಇಡ್ತೀರಾ? ಇಲ್ಲ ಬೇಡ. ತಗೊಳ್ಳಿ. ತಗೊಳ್ಳಿ. ಇದು ಚೆನ್ನಾಗಿದೆ ನೋಡಿ, ಸ್ವಲ್ಪ ವೆರೈಟಿ ಆಗಿದೆ ಇದು. ಸಾಕು ಬಾ. ಒಂದು ಫೈನಲ್ ಮುಗಿಸ್ಬಿಡ್ಲಿ ಶಾ. ಇನ್ನೊಂದು 1/4 kg ಒಂದು ಬ್ಯಾಲೆನ್ಸ್ ಇರುತ್ತೆ. ಚೈನು ಆಯಿತು, ಕಿವಿದು ಆಯಿತು, ಕೈದು ಆಯಿತು. ಈಗ 3 ತೊಗೊಂಡಿದ್ದೀವಿ, ನಮ್ಮ ಅಮ್ಮದೊಂದು, ನೇಹದೊಂದು, ನಮ್ಮ ಅಕ್ಕದೊಂದು. ನಿಮ್ದೊಂದು ತೊಗೊಂಬಿಡಿ ಯಾವ್ದಾದ್ರು. ಅಂದ್ರೆ ಈ ಥರದ್ದೆಲ್ಲ ನೋಡ್ಬೋದು. ನೋಡಿ ನಮ್ಮ ಅಕ್ಕದ ಈ ಥರ ತೊಗೊಂಡೆ ನಾನು. ಸಿಂಪಲ್ ಈ ಥರದ್ದು ಏನಾದ್ರು ತೋರಿಸಿ. ಅದಕ್ಕೆ ನಾನು ಒಬ್ಬರು ಕೇಳೋದು ಸೆಲೆಕ್ಷನ್ ನೈಸ್ ಸೆಲೆಕ್ಷನ್. ಗೈಸ್, ಸೊ ಇದರಲ್ಲಿ ನೇಹ ಅವ್ರಿಗೆ ನಾನು ಕೊಡೋದಿತ್ತು, ಅದೊಂದಿದೆ. ಮತ್ತು ನನಗೆ ಫುಲ್ ಜಾಯಿಂಟ್ ಆಗಿಬಿಟ್ಟಿದೆ ನೋಡಿ ಗೈಸ್. ನೋಡಿ ನಮಗಂತೂ ಸ್ನ್ಯಾಕ್ಸ್ ಎಲ್ಲ ತರಿಸಿದ್ದಾರೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ದಿಸ್ ಇಸ್ ನ್ಯೂ ಸ್ಟೈಲ್ ಅಲ್ಲ ಪೂಜಾ ಅವರೇ? ಇದು ಸ್ವಲ್ಪ ಓಲ್ಡ್ ಫ್ಯಾಷನ್, ಅದೇನೆ ಹೊಸ ಥರ ಸ್ಟೈಲ್ ತೊಗೊಳ್ಳಿ. ಇವನು ಇನ್ನೊಂದು ಹೇಳಿದ್ನಾ? ನನಗೂ ಇಷ್ಟ ಆಗಿಲ್ಲ, ಬೇಡ ಅಂದೆ ಇದು. ಇದು ಹಳೆ ಸ್ಟೈಲ್. ಇಂದು ಅದಕ್ಕೆ ಒಂದಾಡ್ತಿಲ್ಲ, ಇನ್ನೂ ಟೈಮ್ ಇದೆ. ಬೇಗ ತಗೊಂಡ್ಬಿಡಿ. ನಮ್ಮ ನೇಹ ಅವ್ರದ್ದು, ನಮ್ಮ ಅಕ್ಕದು, ನಮ್ಮ ಅಮ್ಮದು, ಪೂಜಾ ಅವ್ರದ್ದು. ಲೆಟ್ಸ್ ಗೋ. ಗೈಸ್, ಸೊ ಎಲ್ಲ ಆಯಿತು ಫೈನಲ್ಲು. 1/4 ಗೆಜ್ಜೆಗಳು, ಚೈನು, ರಿಂಗು, ಮೇನ್ ಬಂದಿದ್ದು ನಾವು ಪೂಜಾ ಅವ್ರದ್ದು ಶಾಪಿಂಗ್ ಮಾಡೋಕ್ಕೆ. ಪೂಜಾ ಅವರೇ ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈಡಾ? ಓಕೆ. ಸಂಜೆ ಅವರೇ ಏನಿಲ್ಲ ಬಿಡಿ. ಓಕೆ, ಸೊ ಈಗ ಸ್ಯಾಟಿಸ್ಫೈಡ್. ಓಕೆ, ಈಗ ಹೊರಡೋಣ ಇಲ್ಲಿಂದ. ಮೇಲೆ ಹೋಗಿ ಏನಾದ್ರು ತಿನ್ಕೊಂಡು ಹೋಗೋಣ ಗೈಸ್. ಗುಮ್ ಅಂದಿರೋದಲ್ಲ. ಬೆಳಗ್ಗೆ ಏನು ತಿಂದಿಲ್ಲ ಕಣೋ ಪಾಪ ಅವನು. ಗಿಫ್ಟ್ ಬಾಕ್ಸ್ ತಂದಿದ್ದಾರೆ ನಮಗೆ ಅಂತ. ವಾವ್, ಸ್ಮಾಲ್ ಕಾಂಪ್ಲಿಮೆಂಟ್. ಓ, ಇದು ತುಂಬಾ ಖುಷಿ ಆಯ್ತು ಗೈಸ್, ತುಂಬಾ ಖುಷಿ ಆಯ್ತು. ಅಪ್ಪ ನಾವು ಇಷ್ಟು ತಗೊಳ್ಳೋದು ಖುಷಿ ಆಗಿಲ್ಲ. ನಮ್ಗೆ ಫ್ರೀ ಆಗಿ ಏನಾದ್ರು ಸಿಕ್ಬಿಟ್ರೆ ಅಲ್ಲ, ನಮ್ಗೆ ಇಷ್ಟು ತಗೊಳ್ಳೋದು ಖುಷಿ ಆಗಿಲ್ಲ. ಅದು ನೋಡಿದ್ರೆ ವಾವ್ ಅನ್ಸ್ಬಿಡ್ತು. ಖುಷಿ ಆಗ್ತದೆ. ಏನಿರ್ಬೋದು ಅದ್ರಲ್ಲಿ ಅಂತ ಅದೇನೇ ಇದು, ಒಂದು ಗಿಫ್ಟ್ ಕೊಡ್ತಾರೆ ಅಂದ್ರೆ ಏನೋ ಒಂಥರ ಖುಷಿ ಅಲ್ಲ. ಸರ್ಗೆ ಕೇಳ್ಬಿಡೋಣ. ಏನಿರ್ಬೋದು ಬ್ರೋ ಅದ್ರಲ್ಲಿ? ನನಗೂ ಗೊತ್ತಿಲ್ಲ. ನಿಮ್ಗೂ ಗೊತ್ತಿಲ್ಲ? ಅದೇ ಸಿಲ್ವರ್ ಸೆಟ್ ಅಂತೆ. ಗೈಸ್, ಪೇಮೆಂಟ್ ಆಯ್ತು, ಹೊರಡೋಣ. ಲೆಟ್ಸ್ ಗೋ. ಗೈಸ್, ಕಾಂಪ್ಲಿಮೆಂಟ್ ಅಂತ ಪಪ್ಸ್ ಕೊಟ್ಟವ್ರೆ. ಕಾಂಪ್ಲಿಮೆಂಟ್ರಿ ಪಪ್ಸ್ ಬೇಡವಂತೆ. ಅದ್ಯಾವುದೋ ಇಯರಿಂಗ್ ಇದೆ, ಇದು ಕೊಡಿ ಕಾಂಪ್ಲಿಮೆಂಟ್ರಿ ಅಂತಾರೆ. ನಮ್ಮ ಕೊಡಲ್ಲ, ನಾಳೆ ಕೊಡ್ತಾರೆ ಅವ್ರು. ಮರ್ಯಾದೆ ತೆಗಿತಾರೆ ನಮ್ಮ ಅಮ್ಮ. ನೋಡಿ ಗೈಸ್, ರಾಖಿ ಹಬ್ಬ ಬರ್ತಿದೆ. ಸಿಲ್ವರ್ ರಾಖಿ ಎಲ್ಲ ಇದೆ ಇಲ್ಲಿ. ನೈಸ್, ಥ್ಯಾಂಕ್ ಯು ಬಾಬಾ ಶಿವ್, ಥ್ಯಾಂಕ್ ಯು ಗೈಸ್. ಅವರು ತೊಗೊಂಡಿರೋದನ್ನೆಲ್ಲ ಪ್ಯಾಕ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಾವು ಮೇಲೆ ಹೋಗಿ ಏನೋ ತಿನ್ಕೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಸಂಜಯ್ ಜ್ಯುವೆಲ್ಸ್ ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಬಜೆಟಲ್ಲಿ ಫೈನಲಿ ನಮ್ಮ ಸಂಜುದು ಮತ್ತು ಪೂಜಾ ಅವರ ಈವೆಂಟಿಗೆ ಶಾಪಿಂಗ್ ಆಯಿತು. ನಾನು ನೇಹ ಅವರು 1/4 kg ತೊಗೊಂಡೆ. ಬಿಕಾಸ್ ನಾನು ಆ ಸೂಟ್ ಕೇಸ್ ಶಾಸ್ತ್ರದಲ್ಲಿ 1/4 kg ಇಟ್ಟಿರಲಿಲ್ಲ. ನಮ್ಮ ಅಮ್ಮಗೆ ಜ್ಞಾಪಿಸಿದ್ರು ಕರೆಕ್ಟಾಗಿ, ಅದಕ್ಕೆ ಅದನ್ನು ತೊಗೊಂಡೆ. ಅದಾದಮೇಲೆ ನಮ್ಮ ಅಕ್ಕದೊಂದು ಇಷ್ಟ ಆಯ್ತು ನನಗೆ, ಅದು ತೊಗೊಂಡೆ ನಮ್ಮ ಅಕ್ಕಗೆ. ಹಂಗೆ ಹೋಗ್ತಾ ಅಯ್ಯೋ ನಮ್ಮ ಅಮ್ಮಗೆ ತೊಗೊಂಡಿಲ್ಲ, ನಮ್ಮ ಅಮ್ಮಗೆ ತೊಗೊಂಡೆ. ನಮ್ಮ ಅತ್ತೆಗಾರು ಅಂತ ಅನಿಸ್ತು. ಬಟ್ ಐಶು ಹಾಕಲ್ಲ, ಐಶು ಅದಕ್ಕೆ ತೊಗೊಂಡಿಲ್ಲ. ಐಶು 1/4 kg ಹಾಕಿರೋದೇ ನೋಡಿಲ್ಲ ನಾನು. ಸೊ ನಾನೊಂದು ಟ್ರೆಡಿಷ್ನಲ್ ಬಟ್ಟೆ ತಂದಿದ್ದೆ ಐಶುಗೆ. ಐಶು ಅದನ್ನ ಇದುವರೆಗೂ ಹಾಕಿಲ್ಲ. ಐಶು ಕೊಟ್ಟರೆ ವಾಚ್, ಈ ಥರದ್ದೆಲ್ಲ ಜೆನ್ಸಿ ಥಿಂಗ್ಸ್ ಕೊಡಬೇಕು ಅಂತೇಳಿ ವಿ ಸ್ಕಿಪ್ಟ್ ದಿಸ್ ಪಾರ್ಟ್. ಸೊ ಈಗ ಬನ್ನಿ ಹೊರಡೋಣ ಊಟಕ್ಕೆ. ಲೆಟ್ಸ್ ಗೋ. ಗೈಸ್, ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಈಗ ತಾನೇ ಚಾಕ್ಲೇಟ್ ತಂದು ಕೊಟ್ಟರು. ನಂಗೆ ಖುಷಿ ಆಯಿತು ಅವ್ರು ತಂದು ಕೊಟ್ಟಿದ್ದು. ಸೊ ಅವ್ರಿಗೆ ನಾವು ರಿವರ್ಸ್ ಒಂದು ಚಾಕ್ಲೇಟ್ ಕೊಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್. ಊಟ ಆರ್ಡ್ರ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮಗೆ ದಾಲ್ ಕಿಚಡಿ ಅಂತೆ, ಮತ್ತು ಬೇರೆ ಏನೇನು ತೊಗೊಳೋದು ನೋಡೋದು, ತೊಗೊಂಡು ತಿಂದು ಮನೆ ಕಡೆಗೆ ಪಯಣ. ನಾನು ರೈಸ್ ಬಾಲ್ ತೊಗೊಂಡಿದ್ದೀನಿ. ದಾಲ್ ಕಿಚಡಿ KFC ಬರ್ತಾ ಇದೆ ಅವ್ರದ್ದು. ಅಲ್ಲೋ, ನೀರು
ಲೇ ನಾಚಿಕೆ ಆಗಲ್ಲೂ ಸಬ್ಸ್ಕ್ರೈಬರ್ ನನಗೆ ಕೊಟ್ಟಿದ್ನ ಎತ್ಕೊಂಡೋಗಲ್ಲಿ ಪೂಜಾ ಕೊಡ್ತಾ ಇದೆಯಲ್ಲ, ಏನೋ ಸಂಜೆ ಏನೋ. ಇಲ್ಲ ಎತ್ಕೊಳ್ಳಿ ಪೂಜಾ ಅವ್ರು ಎತ್ಕೊಳ್ಳಿ. ಅಲ್ಲ ಕಣೋ ಸಂಜಯ್, ಈ ತರ ಮಾಡಬಾರ್ದು ಎತ್ಕೊಳ್ಳಿ. ಇವರು ಓಡ್ ಬಂದ್ರು, ನಾನು ಮೊಟ್ಟೆ ಹಿಡ್ಕೊಂಡ್ ಬಂದೆ ತಿನ್ನೋಣ ಅಂತ ಆಸೆಯಿಂದ. ಬಂದು ಪ್ಲೇಟಿಗೆ ಬಿಚ್ಚಿ ಹೊಡೆದು ಮೊಟ್ಟೆ ಅವ್ರ ತಲೆ ಮೇಲೆ ಬಿದ್ದು ಕೆಳಗೆ ಬಿದ್ದು ಇಲ್ಲಿ ಬಿದ್ದಿದೆ ನೋಡಿ ಪಾಪ. ಅವರು ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ರು. ಅವರು ಎಕ್ಸೈಟೆಡ್ ಆಗಿಬಿಟ್ಟು ಹಿಂಗೆ ಕಾಲಿಗೆ ಬೀಳಕ್ಕೆ ಬಂದ್ಬಿಟ್ರು. ನಾನು ಕೇಳಿರೋ ಪ್ಲೇಟ್ ಥ್ಯಾಂಕ್ ಯು ಪ್ಲೇಟ್ ಹಿಂಗೆ ಪಲ್ಟಿ ಹೊಡೆದು ತಲೆ ಮೇಲೆ ಪ್ಲೇಟು ಆಮ್ಲೆಟ್ ಬಿದ್ದುಬಿಟ್ಟಿದೆ. ಅಯ್ಯೋ ಪಾಪ. ನಾನು ಅಲ್ಲಿಂದ ಆಹಾ ತಿನ್ಕೊಂಬರೋಣ ಏನು ಊಟ ಎತ್ಬಿಟ್ರಾ ನೋಡಿ ಗೈಸ್, ನಂದು ಊಟನೇ ಎತ್ಬಿಟ್ಟವ್ರು ಅರ್ಧ. ನೋಡಿ KFC ಗೈಸ್. ಬೇಜಾರು ಏನಾಯಿತು ಅಂದರೆ ಎಲ್ಲಿಂದ ಅಲ್ಲೊಂದು ಮೊಟ್ಟೆ ಅಂಗಡಿ ಇದೆ, ಪ್ರೋಟೀನ್ಗೆ ಮೊಟ್ಟೆ ಬೇಕು ಅಂತ ಸಾಹಿಲ್ಗೂ ಹೇಳಿಲ್ಲ ಸಂಜೆಗೂ ಹೇಳಿಲ್ಲ, ಎದ್ದು ಒಬ್ಬನೇ ಹೋದೆ, ಒಬ್ಬನೇ ಎತ್ಕೊಂಡ್ಬಂದೆ, ಒಬ್ಬನೇ ತಿನ್ನೋಣ ಅಂತ. ಆ ಪ್ಲೇಟ್ ಮೇಲೆ ಒಂದು ಕಣ್ಣು ಹಾಕ್ಕೊಂಡೇ ಬಂದೆ, ನೋಡ್ರೆ ಹಿಂಗಾಗೋಯ್ತು ಗೈಸ್. ಫುಲ್ಲು ಬ್ಯಾಟಿಂಗ್ ಮುಗಿಸಿ ಹೊರಟಿದ್ದೀವಿ ಈಗ. ಜ್ಯುವೆಲ್ರಿ ಎಲ್ಲ ಈಸ್ಕೊಂಡು ವಾಪಸ್ಸು ಮನೆಗೆ ಲೆಟ್ಸ್ ಗೋ ಗೈಸು. ಲಂಚ್ ಬ್ರೇಕ್ಫಾಸ್ಟ್ ಎರಡು ಒಂದೇ ಸರಿ ಮುಗಿಸಿ ವಾಪಸ್ ಬಂದಿದ್ದೀವಿ. ಇಲ್ಲಿ ಅವ್ರು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಜ್ಯುವೆಲ್ರಿನ ಎತ್ಕೊಂಡು ಹೋಗೋಕ್ಕೆ. ಬನ್ನಿ ಎತ್ಕೊಂಡು ಹೋಗೋಣ, ಲೆಟ್ಸ್ ಗೋ. ನಮ್ದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. 1 2 3 4 5 ಆಂಕ್ಲೆಟ್ಸ್. ಓಕೆ ಮತ್ತೆ ಬ್ಯಾಂಗಲ್. ಓಕೆ, ಟೋಟಲ್ 11 ಪ್ರಾಡಕ್ಟ್ಸ್. ಆಲ್ ಯುವರ್ ಪ್ರಾಡಕ್ಟ್ಸ್. ಥ್ಯಾಂಕ್ ಯು ಗೈಸ್. ಫೈನಲಿ ಹೊರಟಿದ್ದೀವಿ ಇಲ್ಲಿಂದ. ಲೆಟ್ಸ್ ಗೋ. ವಾರಂಟಿ ಕಾರ್ಡ್ ಇದರಲ್ಲ ಇದೆಯಾ? ಥ್ಯಾಂಕ್ ಯು. ಈಗ ಬನ್ನಿ ಹೊರಟು ಈಗ ಪೂಜಾ ಅವ್ರದ್ದು ಮತ್ತು ನಮ್ಮ ಅತ್ತೆ ಅವ್ರದ್ದು ಎಲ್ಲರದ್ದು ಅವ್ರ ಐಟಮ್ಸ್ನ ಕೊಟ್ಬಿಟ್ಟು ಹೇಗಿರ್ತಾರೆ ರಿಯಾಕ್ಷನ್ ನೋಡೋಣ. ಬನ್ನಿರಿ ಈ ಕಡೆ ಸಂಜೆ ಅವ್ರೆ, ನಿಮ್ಮ ಕೈಯಿಂದ ಕೊಡ್ರಿ. ಹಾಂ ಕಂಗ್ರ್ಯಾಚುಲೇಷನ್ಸ್ ಪೂಜಾ ಅವರೇ. ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅನ್ಕೊಂತೀನಿ. ಅನ್ಕೊಳ್ಳೇಬೇಕಷ್ಟೇ. ಬನ್ನಿ, ಟಾರ್ಚ್ ಹಾಕಿ ಕಾಣ್ತಾನೆ, ಇಲ್ಲೇ ಇದ್ದಾನೆ. ಬನ್ನಿ. ಫೈನಲಿ ಇಲ್ಲಿಂದ ಹೊರಟಿದ್ದೀವಿ ಈಗ. ಇದೆಲ್ಲ ಬ್ಯಾಗಲ್ಲಿ ಒಂದೊಂದೇ ಬ್ಯಾಗಲ್ಲಿ ಹಾಕಿ, ಹುಷಾರು ಹಿಂದೆ ನೋಡಿ, ಒಂದೊಂದೇ ಬ್ಯಾಗಲ್ಲಿ ಹಾಕಿ ಅವ್ರವ್ರ ಗಿಫ್ಟ್ನ ಇವತ್ತು ಕೊಟ್ಬಿಡೋಣ. ಗಾಯ್ಸ್ ಹೊರಟಿದ್ದೀವಿ ಗಾಯ್ಸ್. ಈಗ ಇಂಟರ್ವ್ಯೂ ಮಾಡೋ ಟೈಮ್. ಬನ್ನಿ. ಫಸ್ಟ್ ಸ್ಟೆಪ್ ಆಫ್ ಎಂಗೇಜ್ಮೆಂಟ್ ಅಲ್ಲ, ಮದುವೆಗೆ ಶಾಪಿಂಗ್ ಮಾಡಿದ್ರೆ ಏನು ಅನಿಸ್ತದೆ? ತುಂಬಾ ಖುಷಿ ಆಗ್ತೈತೆ. ಸ್ಟಾರ್ಟ್ ಆಯ್ತಲ್ಲ ಅಂತ ಖುಷಿ ಆಗ್ತಿದೆ. ಆಮೇಲೆ ಪ್ರಿಪರೇಷನ್ ಅಷ್ಟೇ. ಆ್ಯಂಡ್ ಇದು ಬಂದಿದ್ದಕ್ಕೆ ಇನ್ನೂ ಖುಷಿ. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಹೆಂಗಿದೆ, ಇನ್ನು ಮದುವೆ ಹೆಂಗಿರುತ್ತೋ. ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರೇ ಏನಂತೀರಾ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಿಡಿ ಅದೆಲ್ಲ ಬಿಟ್ಬಿಡಿ ಇಬ್ರು. ಇದೇಳಿ ಏನು ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್ ಹೇಳಿ ಮದುವೆ? ಅನಿಸ್ತಿದೆ ಅಂದ್ರೆ ಲೈಕ್ ಫಸ್ಟ್ ಶಾಪಿಂಗ್ ಬಂದಿದ್ದು, ಸೊ ಅದಕ್ಕೆ ಖುಷಿ ಆಗ್ತಿದೆ. ಎಲ್ಲ ಸ್ಟಾರ್ಟ್ ಆಗ್ತಿದೆ 1 by 1 ಅಂತ ಹೇಳಿ ಖುಷಿ ಆಗ್ತಿದೆ. ಓಕೆ, ಎಕ್ಸೈಟೆಡಾ? ಎಕ್ಸೈಟೆಡ್, ತುಂಬಾ ಎಕ್ಸೈಟೆಡ್. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಭಯನೂ ಇದೆ. ಒಂದಷ್ಟು ಮ್ಯಾಟ್ರಿಮೋನಿಯಲ್ ಆಪ್ಸ್ ಅಲ್ಲಿ ನೋಡ್ಬೇಕಿತ್ತು ನೀವು. ಭಯ ಅಂತ ಕಣ ಇರೋ ಪಾಪ. ಪೂಜಾ ಅವರೇ, ಒಂದಷ್ಟು ಮ್ಯಾಟ್ರಿಮೋನಿಯಲ್ ಆಪ್ಸ್ ನೋಡ್ಬೇಕಿತ್ತು. ಚೆನ್ನಾಗಿರೋ ಹುಡುಗರು ಇದ್ದಾರೆ ಅದ್ರಲ್ಲಿ. ಮ್ಯಾಟ್ರಿಮೋನಿಯಲ್ ಆಪ್ಸ್ ನೋಡ್ಬೇಕಿದ್ದೀರಾ? ಮ್ಯಾಟ್ರಿಮೋನಿ ಆಪ್ಗಳು ಇರ್ತವೆ. ಕೂಟ್ ಆಪಲ್ ಕೇಕ್. ಆಪಲ್ ಕೇಕ್. ಆಪಲ್ ಕೇಕಾ? ಓಕೆ, ಏನಂದ್ರೆ ಪೂಜಾರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಆಪಲ್ ಕೇಕ್ ಕೊಡ್ಸಿಲ್ಲ ಅಂತೇಳಿ ಆ ಥರ ಇರೋನ್ನೇ ಹಾಕೊಂಡ್ಬಿಟ್ಟಿದ್ದೀರಾ. ಬನ್ನಿ ಗೈಸ್, ಈಗ ಮನೆ ಕಡೆಗೆ ಪಯಣ. ಮತ್ತು ಕವರ್ಸಲ್ಲಿ ನಾವು ಅವ್ರಿಗೆಲ್ಲ ತಂದಿರೋ ಗಿಫ್ಟ್ನೆಲ್ಲ ಸಪ್ರೇಟ್ ಮಾಡಿ, ನಮ್ಮ ಅಕ್ಕಾಗೆ ತಂದಿರೋದೆಲ್ಲ ಸಪ್ರೇಟ್ ಮಾಡಿ ಅವ್ರವ್ರಿಗೆ ಕೊಟ್ಟು ಅವ್ರ ರಿಯಾಕ್ಷನ್ಸ್ ನೋಡೋಣ. ಹೆಚ್ಕೋ. ಸೊ ಅಲ್ಲಿಂದ ವಾಪಸ್ ಬಂದು ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಈಗ ಮಾಲ್ ಆಫ್ ಏಷ್ಯಾಗೆ ಅವರು ಮತ್ತು ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ನಮ್ಮದೊಂದು ಸೂಟ್ ಕೇಸ್ ಇದಿತ್ತಲ್ಲ ನನ್ನ ಶಾಪಿಂಗು, ಅದನ್ನು ಮಾಡೋಕ್ಕೆ ಈಗ ಹೋಗಬೇಕು. ಅದು ನಾಳೆ ಬ್ಲಾಗಲ್ಲಿ ಬರುತ್ತೆ, ಬಟ್ ಈಗ ಅಲ್ಲಿ ಹೋಗ್ತಾಯಿದ್ದೀವಿ ಶೂಟ್ ಮಾಡೋಕ್ಕೆ. ಹೆಚ್ಕೋ.